ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ, ವಾರದ ಮೊದಲನೇ ದಿನ ಇವತ್ತಿನ ಪಂಚಾಂಗ ನೋಡೋಣ. 22ನೇ ತಾರೀಕು ಜೂನ್ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ವ್ಯತಿಪಾತ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಈ ಒಂದು ಗುರು ಪುಷ್ಯಾಮೃತ ಯೋಗ ಮಿಥುನ ರಾಶಿಗೆ ಹೇಗಿದೆ? ಗುರು ಬಾಧಕಾಧಿಪತಿ, ಅದರಲ್ಲೂ ವಿಶೇಷವಾಗಿ ನಿಮಗೆ ಕೇಂದ್ರಾಧಿಪತಿ ಕುಟುಂಬ ಸ್ಥಾನದಲ್ಲಿ ಬಂದು ಕುಳಿತಿದೆ. ಅಲ್ಲೆಲ್ಲೋ ಇದೆ ತಳಮಳ ಈ ಒಂದು 18 ದಿನದಿಂದಲೂ. ಆದರೆ ಈ ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ ಬರುತ್ತಿದ್ದ ಹಾಗೆಯೇ ಗುರು ಯಾಕೆ ಪುಷ್ಯ ನಕ್ಷತ್ರದಲ್ಲಿ ಉಚ್ಚಂಗತ, ಗುರು ಯಾಕೆ ಮಕರ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ನೀಚ ಅಂತ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಸ್ವಲ್ಪ ಹಿಂದಿನ ಸಂಚಿಕೆಗಳಿಗೆ ಹೋಗಿ ನೋಡ್ತಾ ಇರಿ. ಆದಷ್ಟು ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಈ ಒಂದು ನಮ್ಮ ಮಾಲಿಕೆಯನ್ನು ಶೇರ್ ಮಾಡಿ. ಅವ್ರಿಗೂ ಎಲ್ಲೂ ಇದೊಂದು ಒಳ್ಳೆ ಉಪಯೋಗ ಆಗುತ್ತೆ. ನಮ್ಮ ವೈದಿಕ ಮನಸ್ಸಿನ ಹಿತ ಹಿಡಿತ, ಮನಸ್ಸನ್ನು ನಿಯಂತ್ರಿಸೋದು ಹೇಗೆ, ಮನಸ್ಸನ್ನು ಗೆಲ್ಲೋದು ಹೇಗೆ, ಮನಸ್ಸನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಇದೇ ಶನಿವಾರದ ಸಂಚಿಕೆಯಲ್ಲಿ ದಯಮಾಡಿ 100% ಫಲ ನೆನಪಿಟ್ಟುಕೊಳ್ಳಿ. ಮನಸ್ಸನ್ನ ನಿಯಂತ್ರಿಸೋದು ಹೇಗೆ ಅಂತ ವಸಿಷ್ಠರು ಹೇಳ್ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಗೆಲ್ಲಬೇಕು. ನೀವು ಯಾವುದೇ ರಂಗವಾದರೂ ಒಂದು ಪತ್ನಿಯಾಗಿ ನೀವು ಒಂದು ಕರ್ತವ್ಯ ಮಾಡಬೇಕು. ಪತಿಯಾಗಿ, ಮಗನಾಗಿ, ತಂದೆಯಾಗಿ, ಗುರುವಾಗಿ, ದೊರೆಯಾಗಿ, ವರ್ಕರ್ ಆಗಿ, ಯಜಮಾನನಾಗಿ, ಯಾವ ರಂಗವಾದರೂ ನಿಮ್ಮ ಮನಸ್ಸು ಹಿಡಿತಾ ಇಲ್ಲ, ಯು ಆರ್ ಗಾನ್ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತಾರೆ. ಅದೇ ನಿಮ್ಮನ್ನ ಕೆಡಿಸೋದು. ನಿಮ್ಮನ್ನು ಕರ್ಕೊಂಡೋಗಿ ತಪ್ಪಾದ ವ್ಯಕ್ತಿ ಯಾರೋ ಒಂದು ರಜ್ ಮಾಡಿದ ತಕ್ಷಣ ಮನ್ಸು ಹೇಳ್ತಾ ಅವನ್ನ ಬಿಡಬೇಡಕೊಂಡು, ಅವಾಗ ನಾನು ಯಾರು ಅಂತ ತೋರಿಸು, ನಾನು ಗುರೂಜಿ ಗೊತ್ತಾ, ನಾನು ಯಾರು ಗೊತ್ತಾ, ನನ್ನ ಮುಂದ್ಗಡೆ ಈಗ ಅಂದ ಗೊತ್ತಾ, ನನ್ನ ಅಣ್ಣ ಗೊತ್ತಾ, ನನಗಂತೀಯೇನೆ ಅಂತ ತಂಗಿ ಮೇಲೆ, ಹೆಂಡತಿ ಮೇಲೆ, ಗಂಡನ ಮೇಲೆ ನನ್ನ ದುಡಿತ ಗೊತ್ತಾ, ಇವನು ಹೇಳ್ತಾನೆ. ಇವನು ಹೇಳುತ್ತಾನೆ. ಹಾಗೂ ಪ್ರಭಾವಕ್ಕೆ ಸುತ್ತಮುತ್ತ ಇರುವ ಒಂದು ಪ್ರಭಾವಗಳು ನಮ್ಮನ್ನ ಪ್ರಚೋದಿಸಿ ನಮ್ಮ ಮನಸ್ಸನ್ನ ಕೆಡಿಸ್ತವೆ. ಅದಕ್ಕೆ ಚಂದ್ರನಿಗೂ ಬುಧನಿಗೂ ಆಗೋದಿಲ್ಲ. ಚಂದ್ರನ ಮಗನೇ ಆದ್ರೆ ಆಗೋಲ್ಲ. ಚಂದ್ರನೇ ಕರ್ಕೊಂಡೋಗಿ ಬುಧನನ್ನ ಬೆಳೆಸೋದು. ಬುಧನಿಗೆ ಸಕಲ ವೇದ, ವಾಣಿ, ಸರಸ್ವತೀಕಾರಕ, ವಾಣಿಕಾರಕ, ಜ್ಯೋತಿಷ್ಯಕಾರಕ, ಕೂದಲಕಾರಕ, ಸ್ಕಿನ್ ಕಾರಕ, ಇವೆಲ್ಲದಕ್ಕೂ ಕಾರಕತ್ವ ಬುಧ. ಬಟ್ ಆದರೂ ಆಗೋಲ್ಲ. ಸೊ ಅಂತ ಒಂದು ಬುದ್ಧಿ, ಈ ಒಂದು ಇದು, ಅದಕ್ಕೆ ಬುದ್ಧಿ ನಿಲ್ಲಿಟ್ಟಿದ್ದಾನೆ. ಕಣ್ಣುಗಳಲ್ಲೂ ಇಟ್ಟಿದ್ದಾನೆ, ಕಿವಿಯಲ್ಲೂ ಇಟ್ಟಿದ್ದಾನೆ. ಅದಕ್ಕೆ ಕಿವಿಗೆ ನಾವು ಏನಕ್ಕೆ ಓಲೆ ಹಾಕ್ಸೋದು ಅಂತ ಹೇಳ್ದ ಅಂದ್ರೆ, ಮುಖ್ಯವಾಗಿ ಸ್ತ್ರೀಯರು ಕೆಲವು ಕಡೆ ನೀವು ನೋಡಿ, ಉತ್ತರ ಭಾರತ ಇಲ್ಲ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಇಲ್ಲೆಲ್ಲ 6-7 ಆ ಒಂದು ಓಲೆ ತರ ಚಿಕ್ಕದಾಗಿ ಹಾಕಿರ್ತಾರೆ. ಆ ಬೇಗ ಕೇಳಿಬಿಡ್ತಾರೆ. ಬೇಗ ಕೇಳಿದ್ದನ್ನ ಬುದ್ಧಿಗೆ ತಗೋತಾರೆ, ಬುದ್ಧಿಯಿಂದ ಮನ್ಸಿಗೆ ಹೋಗುತ್ತೆ. ಕೆಲವ್ರು ನೋಡ್ಬೇಕು, ಮೂಗಿಗೆ ಇಷ್ಟು ದೊಡ್ಡ ಮೂಗು ಬಟ್ಟೆ ಹಾಕಿರ್ತಾರೆ, ಇಲ್ಲೂ ಹಾಕಿರ್ತಾರೆ. ಅವ್ರಿಗೇನು ಬೇರೆ ಕೆಲಸವೇ ಇಲ್ವಾ? ಏನ್ ತೋರಿಸ್ಕೊಳ್ಳಿಕ್ಕ? ಖಂಡಿತ ಅಲ್ಲ. ನಮ್ಮ ವೈದಿಕ ಇದೆಯಲ್ಲ, ನಮ್ಮ ಒಂದು ಭಾರತೀಯ ಪದ್ಧತಿ, ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ಒಂದು ಮಾತಿನಲ್ಲೂ ಅಲ್ಲೊಂದು ತೂಕವಿದೆ. ಅಲ್ಲೊಂದು ದುಡುಕು ಬಿಟ್ರೆ ಮನೆಯ ಮಹಾಲಕ್ಷ್ಮಿಯೇ ಆಕೆ. ಮನೆಯ ಗೃಹಲಕ್ಷ್ಮಿ, ಮಾತೃಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಗೌರವ ಲಕ್ಷ್ಮಿ, ಸಂಕಲ್ಪ ಲಕ್ಷ್ಮಿ, ಇಚ್ಛಾಲಕ್ಷ್ಮಿ, ಶಕ್ತಿ ಲಕ್ಷ್ಮಿ, ಎಲ್ಲ ಅವರೇ. ತಾಯಿ ಜೀವನ ಎದ್ದೋಗ್ಬಿಟ್ರೆ ಇನ್ನೆಲ್ಲಿದೆ ಸಂಸಾರ, ಕುಟುಂಬ? ಅಪ್ಪನೂ ಇಲ್ಲ, ಅಮ್ಮನೇ ಇಲ್ಲ ಅಂದ್ಮೇಲೆ, ಅಪ್ಪನೂ ಇಲ್ಲ ಅಂದ್ಮೇಲೆ ನಾವೂ ಇಲ್ಲ, ಯಾರೂ ಇಲ್ಲ, ಮುಗಿದೋಯ್ತು. ಇಲ್ಲ. ಸೊ ಆಕೆ ಯೋಚಿಸಿ, ವಿಮರ್ಶಿಸಿ,
ಪರಾಮರ್ಶಿಸಿ ಆಲೋಚಿಸಿ ತನ್ನ ಶಕ್ತಿಯನ್ನ ಯಾವ ರೀತಿ ಬಳಸ್ಕೋಬೇಕು, ಸದುಪಯೋಗ ಪಡಿಸ್ಕೋಬೇಕು, ಆ ಶಕ್ತಿ ಬರಬೇಕು ಅಂತೇಳಿ. ಆ ವೇಗ ಜಾಸ್ತಿ, ಬೆಟ್ಟ ಗುಡ್ಡಗಳ ಪ್ರದೇಶ, ಬಿರುಸು, ರೈತಾಪಿ ಮಕ್ಕಳು. ನೀವು ನೋಡಿ, ರೈತರ ಮಕ್ಕಳಿಗೆ ಇದೆಲ್ಲ ಜಾಸ್ತಿ ಮಾಡ್ತಾರೆ. ಶಾಸ್ತ್ರಗಳು, ಸಂಪ್ರದಾಯಗಳು, ಅರ್ಶಿನ ಶಾಸ್ತ್ರ, ಮದುವೆ ಬಂದಾಗಿರ್ಬೋದು, ಆ ಮಗು ಒಂದು ಹೊಸಲು ತುಳಿಯೋ ಶಾಸ್ತ್ರದಿಂದ ಹಿಡಿದು ವಯಸ್ಸಿಗೆ ಬಂದಾಗಿರ್ಬೋದು, ಎಲ್ಲ ಎಲ್ಲಿ ಸ್ತ್ರೀ ಇರ್ತಾಳೆ ಅಲ್ಲೊಂದು ಪೂಜೆಗಳು ನಡೀತಲೇ ಇರ್ತದೆ. ಆಕೆ ಕೈಯಲ್ಲಿ ಏಕಾದಶಿ ವ್ರತ ಮಾಡಿಸೋದು, ಗೌರಿ ವ್ರತ ಮಾಡಿಸೋದು, ಶ್ರಾವಣಗಳ ವ್ರತ ಮಾಡಿಸೋದು, ದೇವಿ ವ್ರತಗಳು, ನವರಾತ್ರಿಗಳು ಮಾಡಿಸೋದು. ಒಂದ ಎರಡ, ಜಗಜ್ಜನನಿ, ಜಗತ್ತಿನ ಒಂದು ಶಕ್ತಿಯೇ ಆಕೆ, ಸೃಷ್ಟಿಯ ಮಾತೆಯೇ ಆಕೆ. ಆಕೆನೇ ಎದ್ದೋಗ್ಬಿಟ್ರೆ ಮುಗಿದೋಯ್ತು, ಅಸಂಭವಂ, ಇನ್ನಿಲ್ಲ, ನಾವು ಯಾರು ಇಲ್ಲ. ಅದಾಗಬಾರದು ಅಂತಲೇ ಆ ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್, ಆಲೋಚನಾ ಪ್ರಚೋದಯಾತ್, ಶಕ್ತಿ ಪ್ರಚೋದಯಾತ್, ಇವುಗಳನ್ನ ತಿಳ್ಕೊಂಡೆ ಈ ತರದ್ದನ್ನ ಆಕೆಗೆ ಇಲ್ಲಿಲ್ಲ. ನಮಗೆ ಮೈಸೂರು ಪ್ರಾಂತ್ಯದಲ್ಲಿ ಸ್ವಲ್ಪ ಕಡಿಮೆ, ಒಂದು ಹಾಕಿದ್ರೆ ಹೆಚ್ಚು. ಮೂಗುಬೆಟ್ಟು ಹಾಕೇ ಹಾಕ್ತಾರೆ. ನಮ್ಮ ಕರ್ನಾಟಕ ಸಂಪ್ರದಾಯ ಸ್ವಲ್ಪ ಏನು, ತುಂಬಾ ಕಿತ್ತೂರು ರಾಣಿ ಚೆನ್ನಮ್ಮಂದಿರೆ ತಿಳ್ಕೊಂಡಿದ್ರು. ಆ ತಾಯಿ ಬಂದ ಮೇಲೆ ಅವನೆಲ್ಲಿ ಹೋಗ್ತಾನೋ, ಏನ್ ಮಾಡ್ತಾನೋ, ಎತ್ ಮಾಡ್ತಾನೋ, ಮಗ ಇರ್ಬೋದು, ಯಜಮಾನನು ಕೂಡ ಮೊದಲನೇ ಮಗುವೆ ಎದೆಗೆ ಹಾಕೋತಾರೆ, ಮೆಲ್ಲಗೆ ತಿದ್ದುತ್ತಾರೆ. ಪ್ರತಿಭಟಿಸೋದು, ಢಮ್ ಅನ್ನೋದು ಹೋಯ್ತು. ಅದನ್ನ ತಗೊಂಡೋಗಿ ತಾಯಿ ಮನೇಲಿ ಹೇಳೋದು, ಬೇರೆಯವ್ರಿಗೆ ತೆಗೆದಿಟ್ಟು ಬಿಡೋದು, ಮುಗಿದೋಯ್ತು. ಅಲ್ಲಿ ಮೊನ್ನೆ ಕೂಡ ಒಂದು ಜಾತಕ, ತಾಯಿ ಜೀವ ಗಂಡ ಸರಿಯಾಗಿ ನೋಡ್ತಿಲ್ಲ. ಇದನ್ನ 10 ವರ್ಷ ಹಿಂದುಗಡೆ ಬಂದಾಗಲೇ ಹೇಳಿದೆ ನಾ ಮಗುಗೆ, ನೀನು ಪುಟವಿಟ್ಟ ಚಿನ್ನ ತಾಯಿ, ಆದ್ರೆ ನಿನ್ನ ಜೀವನದಲ್ಲಿ ನಡೆಯಬಾರದ ದುರಂತ ನಡೆಯುತ್ತೆ, ಹುಷಾರಾಗಿರು, ನಡೆದೇ ತೀರುತ್ತೆ. ಇದು ಇಲ್ಲೊಂದು ಕೊಂಡಿ ಆಗುತ್ತೆ ನಿನ್ ಮನೇಲಿ ನಡೆಯೋ ಆ ಬಿರುಗಾಳಿಗೆ ಅಂತ. ಆ ಮಗು ನೋಡಿ, ಮನೇಲಿ ಆ ಪ್ರೀತಿ ಇಲ್ಲ, ಅನುಬಂಧ ಇಲ್ಲ, ಬರೀ ಒಂಥರ ಕೆಲಸದವಳಿಗಿಂತಲೂ ಹೀನವಾಗಿ ಬೇರೆ ರೀತಿ, ಅದು ಹೇಳಬಾರ್ದು. ಅಡಿಗೆ ಮಾಡು, ಮಲಗು ಅಂದಾಗ ಮಲಗು ಅಷ್ಟೇ, ನೀ ಏನಕ್ಕೂ ಇಲ್ಲ. ಮಕ್ಕಳು ಎತ್ಕೊಡು ಅಂದಾಗ ಎತ್ಕೊಡು. ಒಳಗಡೆ ಇದ್ದಂತ ಆ ರಾಜಸಂ, ಆ ರಜಸ್ಸು, ರಜೋಗುಣ, ತಮೋಗುಣ ಎಲ್ಲ ಕಲ್ಬರ್ಕೆ ತಡೆದು 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 ಎದ್ದು ಬಂದು ಒಂದು ಕೆಲ್ಸಕ್ಕೆ ಸೇರ್ಬಿಟ್ರೆ ಖರ್ಚು ಕಾಸು ಕೊಡ್ತಿಲ್ಲ. ಒಂದು ಹಾಕೊಳ್ಳೋಕ್ಕೋ ತಿನ್ನೋಕ್ಕೋ ಇರಲ್ವಾ ಮಕ್ಕಳಿಗೆ? ಎಲ್ಲೂ ಹೋಗ್ತಾರೆ ಅವರು, ಎಲ್ಲೂ ಹೋಗ್ತಾರೆ, ಅಲ್ಲೆಲ್ಲೂ ಕೆಲಸ ಮಾಡ್ಕೊಂಡು ತನ್ನ ಪಾಡಿಗೆ ಒಂದು ರೂಮ್ ಮಾಡ್ಕೊಂಡು ಬದುಕು ಕಟ್ಕೊಂಡಿರ್ಬೇಕಾದ್ರೆ ಒಂದು ಪರಿಚಯ, ಒಂದು ಗೆಳತನ, ಇವನಂತೂ ಇಲ್ಲ, ಮಾಡೇ ಇಲ್ಲ, ನೋಡೇ ಇಲ್ಲ, ನಿಂತೇ ಇಲ್ಲ. ಅಲ್ಲೊಂದು ಒಂದು ವಿಶೇಷವಾಗಿ ಒಂದು ಆಕೆಗೆ ಸಮಾಧಾನಕ್ಕೂ ಇನ್ನೊಂದು ಗೊತ್ತಿಲ್ಲ. ಬಂದಿದ್ದಾನೆ, ಓಡಾಡಿದ್ದಾನೆ, ಸರಿಪಡಿಸ್ಬೋದಿತ್ತು, ಇಲ್ಲ, ತಿಳ್ಕೊಬಿಟ್ಟು ಏನ್ ಮಾಡಿದ್ದಾನೆ, ಆಕೆ ಕೆಲಸ ಮಾಡುವ ಜಾಗಕ್ಕೆ ಹೋಗಿ ಯಾವ ವ್ಯಕ್ತಿ ಅಲ್ಲಿ ಏನಿತ್ತು ಏನಿಲ್ಲ ಎಂಥದ್ದಿಲ್ಲ, ಸೀದಾ ಎಲ್ಲ ತೆಗೆದು ಹೇಳಿ ಅಸಹ್ಯ ಮಾಡಿ ಮಕ್ಕಳಿಗೆ, ಆಕೆಯ ಕುಟುಂಬಸ್ಥರಿಗೆ, ತನ್ನ ಕುಟುಂಬಸ್ಥರಿಗೆ ಎಲ್ಲರಿಗೂ ಹಂಚಿಬಿಟ್ಟಿದ್ದಾನೆ. ಇನ್ನೂ ಒಡೆದೋಗ್ಬಿಟ್ಟಿದೆ. ಈಗ ಆಕೆಯ ತಮ್ಮನ ಮದುವೆ, ಮನೇಲಿ ಒತ್ತಡ, ಮರ್ಯಾದೆ, ವಾಪಸ್ ಬಾ, ಬಂದ್ರೆ ಇರುತ್ತಾ ಯೋಚನೆ ಮಾಡಿ ನೋಡಿ. ವಾಪಸ್ ಬಂದು ಬದುಕು, ಅಲ್ಲಿ ಎದ್ರೆ ಕೂತ್ರೆ ನಿಂತರೆ ಇನ್ನೂ ಅನುಮಾನ. ಯಾವ ಗಂಡನಿದ್ದಾನೋ ಗಂಡನ ಸೋದರಿ ಹೇಳ್ತಾಳಂತೆ, ನಿನಗೆ ಬೇರೆ ಗತಿಯೇ ಇಲ್ಲ, ನಿನ್ ತಮ್ಮನ ಮದುವೆ ನಡೆಯಲ್ಲ, ನೀನ್ ಬಂದ್ಬಿಡು, ಆ ನಾಲ್ಕು ತಿಂದುಕೊಂಡು ಬಿದ್ದುಡು ಮನೆಯಲ್ಲಿ ನಾಯಿ ತರ ಅಷ್ಟೇ, ಎಲ್ಲೋ ಕೆಲಸ ಮಾಡ್ಕೊಂಡು ಅದೆಲ್ಲ ಬೇಡ. ಉಳಿದೋಗ್ಬಿಟ್ಟಿದೆ. ಮಕ್ಕಳ ಮುಂದ್ಗಡೆ ಅಸಹ್ಯ, ಕುಟುಂಬದ ಮುಂದ್ಗಡೆ ಅಸಹ್ಯ, ಸಮಾಜದ ಮುಂದ್ಗಡೆ ಅಸಹ್ಯ. ಯಾರು ಕೊಟ್ಟದ್ದು ಆತನಿಗೆ? ಇಷ್ಟ ಇಲ್ಲ ಅಲ್ಲ, ಅಲ್ಲಿ ಇರಲ್ಲ ಅಂತ ಹೇಳಿಬಿಟ್ಟಿದ್ದಾಳಲ್ವ, ತನ್ನ ಬದುಕೇನೋ ಕಟ್ಕೊಂಡಿದ್ದಾಳಲ್ವ, ಕರೆದು ಡೈವರ್ಸ್, ಹೋಗು, ಬದುಕು ಹೋಗು. ಮಕ್ಕಳ ಮುಂದ್ಗಡೆ ಯಾರಾದ್ರೂ ಹೇಳ್ತಾರ ಇಂಥದ್ದು ಅಭಾಸವನ್ನ? ಸಮಾಜದಲ್ಲಿ, ಬಂಧುಗಳಲ್ಲಿ, ಒಡ ಹುಟ್ಟಿದವರಿಗೆ, ಇನ್ಯಾರಿಗೋ
ಹೊಟ್ಟೆಲಿ ಇಟ್ಕೋಬೇಕು. ಒಂದು ತಂದೆಯ ತರ. ಗಂಡು ಕೂಡ ಗೊತ್ತೋ ಗೊತ್ತಿಲ್ಲದೆಯೋ ನನ್ನ ಮಗು ಇದು. ಮೊದಲನೇ ಮಗು ಅದು. ಮೊದಲನೇ ಮಗು. ಮಗಳು ಹೆಂಡತಿಗೂ ಅಷ್ಟೇ. ಗಂಡ ಹಿಂಗ್ ಮಾಡಿದ್ದಾನೆ ಅಂದ್ರೆ ಒಡ್ಲಲ್ಲಿ ಇಟ್ಕೊಂಡು ಸರಿಪಡಿಸ್ಲಿಕ್ಕೆ ನೋಡ್ಬೇಕಿಲ್ಲ ಹೋಗೋ ಏಸ್ಗೆ. ಆತನು ಅಷ್ಟೇ ಕರೆದು ಕೂತ್ಕೊಂಡು ಏನ್ ನಿನಗೇನ್ ಬೇಕು, ಎಂದೂ ಮಾಡಿಲ್ಲ, ಈಗ ಮಾಡ್ತಾನೆ. ಇನ್ನೂ ಅಸಹ್ಯ ಮಾಡಿಬಿಡ್ತಾನೆ, ಜೀವಂತ ನರಕ ಮಾಡಿಬಿಡ್ತಾನೆ. ಆಕೆ ಬಂದಿದ್ದಿಷ್ಟೇ, ಗುರುಗಳೇ ನಾನು ಸತ್ತೋಗ್ಬೇಕಾ, ಇಲ್ಲ ಈಗ ಮಾಡ್ತಿರೋ ಕೆಲಸ ಮಾಡ್ಕೊಂಡು ನನ್ನ ಬದುಕು ನನ್ನ ಅನ್ನಕ್ಕೆ ತಿನ್ಕೊಂಡು ಬದುಕಬೇಕು, ನನ್ನ ಮಕ್ಕಳು. ಈ 3 ಪ್ರಶ್ನೆ ನಾನು ಹೇಳಿದ್ದೆಷ್ಟೇ. ಇಲ್ಲ ನಾನು ಮರ್ತು ಬಿಡು, ಹೋಗು, ಬದುಕು ಕಟ್ಟು. ಆಗಿದ್ದಾಗ್ಬಿಟ್ಟಿದೆ. ನೀರಲ್ಲಿ ಇಳಿದವನಿಗೆ ಚಳಿ ಆದ್ರೇನು ಮಳೆ ಆದ್ರೇನು, ಇಲ್ಲಿ ವಾಪಸ್ ಹೋದ ಅಂದ್ರೆ ಎಷ್ಟು ದಿನ ನೀನು ನೋಡಿದ್ದು ಜೀವಾವಧಿ ಶಿಕ್ಷೆ, ಈಗ ಗಲ್ಲು ಶಿಕ್ಷೆ ನೋಡ್ತಿ ಮಗ. ಬೇಡ ಕೊಣ. ಹೌದು ಗುರುಜಿ, ನಾನು ಡಿಸೈಡ್ ಮಾಡಿಬಿಟ್ಟಿದ್ದಾನೆ ಹಿಂಗಂತಾರೆ ಗುರುಜಿ. ಮನೇಲಿ ಬಿದ್ದಿರೋ ಅವನ ಹಾಕಿ ತಂದಾಕೊಂಡು ತಿನ್ಕೊಂಡು ನಾಯಿ ತರ ಬಿದ್ದಿರಬೇಕು. ಗಂಡನ ಸೋದರಿ ಹೇಳೋದು, ತಮ್ಮಂದ್ರು ನಮ್ಮ ಮರ್ಯಾದೆ ಹೋಗುತ್ತೆ, ನಿನ್ನ ಮೇಲೆ ಈ ತರ ಅಪಪ್ರಚಾರ ಬಂದಿದೆ, ನೇನು ಬೇಡ. ಇವರಂತೂ ಆಕೆಗೆ ಒಂದು ಮನೆ ಮಾಡಿಕೊಟ್ಟಿಲ್ಲ, ಕಷ್ಟದಲ್ಲಿದ್ದಾಗ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಅಲ್ಲೋಗಿ ಸರಿಪಡಿಸಿಲ್ಲ. ಭಾವನ ಹತ್ರ ಕುಳಿತುಕೊಂಡು ಏನೋ ನಡೀತಿದೆ, ಸರಿಮ್ಮ ಅವ್ನು ಹಂಗೆ ಮೂರ್ಖ, ತಗೊಮ್ಮ, ನಾವೊಂದೇನೋ ಒಂದು ನೆರಳು ಮಾಡಿಕೊಟ್ಟಿದ್ವಿ, ಒಂದು ಹೊಲ ತಗೊಟ್ಟಿದ್ವಿ 1-2 ಎಕರೆ, ಹೋಗಮ್ಮ ಆ ಬೆಳೆ ತಗೊಮ್ಮ, ಒಂದು ತೆಂಗಿನಕಾಯಿ ಹಾಕೊಮ್ಮ, ಒಂದು ರೇಷ್ಮೆ ಗೂಡು ಬೆಳೆಸ್ಕೊಮ್ಮ, ಒಂದು ಕೊತ್ತಂಬರಿ ಸೊಪ್ಪು ಬೆಳೆಸ್ಕೊಂಡಿರಮ್ಮ, ಅವನ್ನ ನಂಬ್ಕೊಂಡಿರ್ಬೇಡ. ನನ್ನ ತಂಗಿಗೆ ನಾವೇನ್ ಬೇಕೋ ವ್ಯವಸ್ಥೆ ಮಾಡಿದ್ವಿ, ನಮ್ಮ ಅಕ್ಕನ್ಗೆ ಏನ್ ಬೇಕೋ ವ್ಯವಸ್ಥೆ ಮಾಡಿದ್ವಿ, ಮಾಡಿಲ್ಲ. ಈಗ ಅವ್ರಿಗೆ ಮರ್ಯಾದೆ ಪ್ರಶ್ನೆ ನೋಡಿ ಎಂತೆಂಥದ್ದಾಗುತ್ತೋ. ಒಂದು ಬಾರಿ ಆ ಮನಸ್ಸು ಪಾಪ ಮಗುವಿಗೆ ಯಾರು ಈಗ ಅವರ ವ್ಯವಸ್ಥೆಗಳಿಗೆ, ಅವನಿಗೆ ಮಲಗೋಕೆ ಯಾರು ಇಲ್ಲ, ಈಗ ಅಡಿಗೆ ಮಾಡೋಕೆ ಯಾರು ಇಲ್ಲ, ಕುಂಡಿ ತೊಳಿಯೋಕೆ ಯಾರು ಇಲ್ಲ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ತೋರಿಸ್ಕೊಳಕ್ಕೆ ಆಲ್ರೆಡಿ ಹರಾಜ್ ಹಾಕಿಟ್ಬಿಟ್ಟಿದ್ದಾರೆ ಊರೆಲ್ಲ. ಬದುಕುತ್ತಾ ಮಗು, ಗಟ್ಟಿಗಿತ್ತಿ ಯಾಕೆ ಇಷ್ಟೆಲ್ಲ ಅಂದ್ಬಿಟ್ಟಿದ್ದಾರೆ ಗುರುಗಳೇ. ನಂಗೆ ಯಾರೂ ಬೇಡ, ನನ್ನಲ್ಲಿ ಆ ಭಾವವೂ ಇಲ್ಲ, ಏನೋ ಅವ್ರ ವಿಶ್ವಾಸ. ಬರೋರು ಮಾತಾಡೋರು ಇದನ್ನ ತಗೊಂಡು ಅಸಹ್ಯ ಮಾಡಿ, ನಾನು ಇಷ್ಟು ದೊಡ್ಡ ಮಕ್ಕಳಿದ್ದು ಈ ತರ ಮಾಡ್ಕೋಬೇಕಾ ಗುರುಗಳೇ? ಒಂದು ತಾಯಿ, ಒಂದು ಹೆಣ್ಮಗು, ನೆನಪಿಟ್ಟುಕೊಳ್ಳಿ, ಆಗಿಬಿಡುತ್ತವೆ. 4 ಗೋಡೆಯ ಮಧ್ಯದಲ್ಲಿ ಇಟ್ಟುಕೊಂಡಿರತಕ್ಕಂಥದ್ದು. ಕೆಲವು ಹೆಣ್ಮಕ್ಳು ಹೇಳೋದೇ ಇಲ್ಲ. ಮೊನ್ನೆ ಇನ್ನೊಂದು ಜಾತಕ ನಾನು ಬಂದ ತಕ್ಷಣ ಹೇಳಿದ್ದೇನಂತೆ, ಆ ಮಗುಗೆ 10 ವರ್ಷ ಹಿಂದ್ಗಡೆಯ ತಂದೆ ಜೊತೆ ಬಂದಾಗ ಓದಿಸಿ 27-28 ಆಗೋವರೆಗೂ ಮದುವೆ ಮಾಡಬೇಡಿ. ಆ ಮದುವೆಯೂ ಕೂಡ ಮಾತಾಡ್ಲಿ, ನನ್ನ ಮಗು ಓಡಾಡ್ಲಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅವಳಿಗೊಂದು ದೊಡ್ಡ ಬಿರುಗಾಳಿ ಇದೆ ಅಂದ್ರೆ ಏನ್ ಮಾಡಿದಾರೆ ಗೊತ್ತಾ? ಹುಡುಗ ಡಾಕ್ಟರ್, ವಾವ್, ಒಳ್ಳೆ ಸಂಬಂಧ. ನಮ್ಮ ಮಗು IT, ಸೂಪರ್. ಮಾತುಕತೆ, ಎಂಗೇಜ್ಮೆಂಟ್, 1 ತಿಂಗಳಲ್ಲಿ ಮದುವೆ. 1.5 ವರ್ಷ ಆಗಿದೆ. ಹುಡುಗಿ ತಾಯಿ ಏನೋ ಗುನುಗ್ತಾಳೆ, ಏನೋ ಒದ್ದಾಡ್ತಾಳೆ, ಏನೋ ಎಳೆದಾಡ್ತಾಳೆ. ನನ್ನ ಪುಟ್ಟ ಮಗು ತಾಯಿ ಮಗಳ ಮನೆಗೆ ಹೋಗಿದ್ದಾಳೆ. ರೂಮು, ಫ್ಲಾಟು, ಎಲ್ಲ ವ್ಯವಸ್ಥೆ, ಕಾರು, ಬ್ಯೂಟಿಫುಲ್. ಊಟ ಹಾಕ್ಬಿಟ್ಟು ನೋಡಿದ್ರೆ ತಾಯಿ ಹಾಲಲ್ಲಿ ಮಲ್ಕೋತಾರೆ, ಅಳಿಯ ಒಳಗಡೆ ಮಲ್ಕೊಂಡು ನೋಡಿದ್ರೆ ರಘು ದಿಂಬು ತಗೊಂಡು ಇನ್ನೊಂದ್ ಕಡೆ ಹೋಗಿ ಮಲ್ಕೋದ. ಇದೇನಿದು, ಜಗಳನೂ ಇಲ್ಲ ಏನಿಲ್ಲ. ಊಟ ಮಾಡ್ಬಿಟ್ಟು ಒಳಗಡೆ ಹೋದವನು ರಘು ದಿಂಬು ತಗೊಂಡು 1 ದಿನ ಆಗಿದೆ, 2 ದಿನ ಆಗಿದೆ, 3 ದಿನ ಆಗಿದೆ, 5ನೇ ದಿನ ಕೇಳ್ಬಿಟ್ಟಿದ್ದಾರೆ. ಅಮ್ಮ, ಇದೇ ನಡೀತಿರೋದಮ್ಮ. 1.5 ವರ್ಷದಿಂದ ನೀವು ನಂಬಲ್ಲ, ಆ ಮಗುವನ್ನ ಮುಟ್ಟೆ ಇಲ್ಲ. ಈಗ ಬೇಡ, ಮಕ್ಕಳು ಬೇಡ, ಊಟ ಇದೆಯಲ್ಲ, ದೇಹದ ಊಟ ಇದೆಯಲ್ಲ, ಯಾರು ಹೇಳ್ಕೊಳ್ಳುತ್ತ ಮಗು? ಬಂದ್ಬಿಟ್ಟಿದ್ದಾರೆ. ಕರ್ಕೊಂಡು ಬಂದಿದ್ರು, ಸ್ವಾಮಿ ನನ್ನ ಗಂಡ ಇಂಥ ಕೆಲಸ ಆಗೋಯ್ತು ಅಂತ. ಇಷ್ಟರ ನಡುವೆ ಆ ಒಂದು ಪುಟ್ಟ ಮಗುವಿನ ಮೇಲೆ ಬಂದ ಅಪವಾದವೇನು ಗೊತ್ತರ? ಹೇಳಿದೆ, ಅಪವಾದ ಬರುತ್ತೆ ಅಂತ. ಶಿ ಈಸ್ ಅನ್ಫಿಟ್ ಫಾರ್ ಸಮಥಿಂಗ್ ಅಂತ ಹೇಳ್ಬಿಟ್ಟೆ. ನಾನು ಹೇಳಬಾರ್ದು, ನನ್ನ ಆಧ್ಯಾತ್ಮಿಕ ಇದ್ರೆ. ಹಾಗೇ ಬೆರಗಣ್ಣಲ್ಲಿ ಕೂತು ಬಿಟ್ಟಿದ್ದಾಳೆ ಪಾಪ. ಏನೋ ಇದು,
ನಾನು ಹೇಳಿದ್ದೆ ತಾನೆ, ಇಲ್ಲ ಗುರುಗಳೇ, ಎಲ್ಲಿ ಮಾತಾಡೋದು, ನಾವೆಲ್ಲ ಹಳ್ಳಿ ಕಡೆಯವರು. ಅಂದ್ರೆ ಹಳ್ಳಿ ಕಡೆಯವರಾದ್ರೆ ತಿನ್ನಲ್ವಾ? ಊರ್ ಕಡೆಯವರಾದ್ರೆ ಇವತ್ತು ಊರಿಗೆ ಹೋಗಿ ಉತ್ತರ ಕೊಡಿ, ಹೋಗಿ ಊರ್ ಮಾತು ಹಳ್ಳಿ ಮಾತು ಕೇಳಿ ನನ್ನ ಮಗುಗೆ ಈ ತರ ಮಾಡಿಬಿಟ್ಟಿರಿ. ಅದಕ್ಕೆ ಹೇಳೋದು, ಕೊಲೆ ಮಾಡಿಬಿಟ್ಟು ಬಂದಿದ್ದೀರಿ ನನ್ನ ಹತ್ರ ಈಗ ನಿಮ್ಮ ಮಗಳನ್ನ. ಅವಳ ಜೀವನವನ್ನ ಕೊಲೆ ಮಾಡಿಬಿಟ್ಟು ಈಗ ಸರಿ ಮಾಡಿ ಅಂದ್ರೆ ಯಾವ ಲಾಯರು ಜಡ್ಜು ಕೂಡ ಇಲ್ಲ. ಈಗ ಅವಳಿಗೆ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ ಆಗುತ್ತೆ. ಆ ಮೂರ್ಖ 1.5 ವರ್ಷದಿಂದ ನರಕ ತೋರಿಸ್ಬಿಟ್ಟಿದೆ. ಇಲ್ಲಿ ಈ ತರದೊಂದು ನರಕ. ಈಗ ಒತ್ತಡ, ಎಲ್ರು ಒಳ್ಳೆಯವನಲ್ವಾ, ಡಾಕ್ಟರ್ ಅಲ್ವಾ, ಸರಿ ಹೋಗುತ್ತಲ್ವಾ? ಅರೆ 1.5 ವರ್ಷದಿಂದ ಆ ಮಗು ಹೇಳುತ್ತೆ, ಅಡಿಗೆ ಮಾಡು, ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸಿಲ್ಲ, ಅವನು ಒಂದು ಐಸ್ ಕ್ರೀಮ್ ತಿನ್ಸಿಲ್ಲ. ಇಲ್ಲ ಅಂದ್ರೆ ಓಕೆ, ನಮ್ಮ ಹತ್ರ ಇಲ್ಲ. ಎಸ್, ಇದ್ದು ವ್ಯವಸ್ಥೆ ಇದ್ದು ಒಳ್ಳೆ ಡಾಕ್ಟ್ರು, ಕೈ ತುಂಬ ಸಂಬಳ, ಏನಿರಲ್ಲ ಅಂತ ಹೇಳಿ ಬರ್ತಾನೆ, ತಿಂತಾನೆ, ಆಡಿ. ಅವೆಲ್ಲ ಬೇಡ. ಹೊರಗಡೆ ಔಟಿಂಗೂ ಇಲ್ಲ, ಮಾತುಗೂ ಇಲ್ಲ, ಅನುರಾಗಕ್ಕೂ ಇಲ್ಲ, ದೇಹಕ್ಕೂ ಇಲ್ಲ, ಭಾವನೆಗಳಿಗೂ ಇಲ್ಲ. ಗುರುಗಳೇ, ಇನ್ನೊಂದು ಸತ್ಯ ಅನ್ಗೋತ್ರ, ನಿನ್ ಖರ್ಚು, ನೀನ್ ದುಡ್ಡು ಇಟ್ಕೊಂಡು ನೀನೇನ್ ಮಾಡ್ತೀಯ? ನೀನು ನನ್ನನ್ನು ಯಾಕೆ ಕೇಳ್ತೀಯ? ನಿಂಗ್ನು ಯು ಸ್ಪೆಂಡ್ ಫಾರ್ ಯುವರ್ ಸೇಕ್. ಒಂದು ಹೇಳಬಾರ್ದು. ಕಾಲಕ್ಕೆ ಚಪ್ಪಲಿ ತಗೊಟ್ಟಿಲ್ಲ, ಎಂತ ಒಂದು ಕರ್ಮಸ್ ಶಾಪ. ಮೊದಲೇ ಹೇಳಿದ್ದೇನೆ, ಈ ಪಾಪಗೆ ಹೇಳಿದ್ರಿಂದ ಇವಳು ತಟ್ಕೋಬಿಟ್ಲು ಸ್ವಲ್ಪ. ನನ್ನ ಮಕ್ಕಳು ಬರ್ತಾರ, ಇಲ್ಲ ಮಗ ಬಿಟ್ಬಿಡೋ, ಇನ್ನಷ್ಟು ಅಸಹ್ಯ ಆಗ್ಬೇಡ. ಇಲ್ಲಿ ಹೇಳಿದ್ದು ಇನ್ನೊಂದು ಮಾತು, ದಯಮಾಡಿ. ಕೆಲವು ಇರ್ತವಲ್ವಾ, ನಿಮಗೆ ಗೊತ್ತಿಲ್ಲ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಹಿರಿಯರು ಒಂದು ಶ್ಲೋಕ ಹೇಳ್ಕೊಡ್ತಿದ್ರು, ರಾವಣಾಷ್ಟಕಂ ಅಂತ. ಬರ್ನಿಂಗ್, ನಾವೇನ್ ಮಾತಾಡ್ತೀವಲ್ವಾ, ಬರ್ನಿಂಗ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸುಡುತ್ತಿದೆ ಕಣೋ ಜೀವನ ಅಂತ, ಯಾವಾಗಲೂ ಸುಡುತ್ತಿದೆ ಅಂತ ಹೇಳ್ತೀವಲ್ಲ. ಇವತ್ತೊಂದು ಹೇಳ್ತಾನೆ ನೋಡಿ, ಮಂಡೋದರಿಗೆ ವೈಧವ್ಯವೇ ಇಲ್ಲ. ಬ್ರಹ್ಮನ ಹತ್ರ ತಪಸ್ಸು ಮಾಡ್ತಾ ಆಕೆ ಕೇಳಿದ್ದೇನು ಗೊತ್ತಾ? ನನಗೆ ವೈಧವ್ಯವೇ ಬರಬಾರದು, ಅಸ್ತು ಅಂತ ಹೇಳ್ಬಿಟ್ಟಿದ್ರು. ಯಾರಿಗಾದ್ರೂ ಗೊತ್ತಿದೆಯಾ ಮಂಡೋದರಿಗೆ ವೈಧವ್ಯ ಇಲ್ಲ ಅಂತ? ಕೇಳಿದ್ದೀರಾ? ಅದಕ್ಕೆ ಪಂಚಮಹಾ ಆ ಒಂದು ಸ್ತ್ರೀಯರಲ್ಲಿ ಮಂಡೋದರಿಯನ್ನ, ಆಕೆ ರಾಕ್ಷಸ ಕುಲದವಳೇ ಆಗಿರ್ಬೋದಾದರೆ ಆಕೆ ಗೊತ್ತು, ತ್ರಿಕಾಲ ಜ್ಞಾನಿ. ಬ್ರಹ್ಮದೇವರನ್ನ ಹೋಲಿಸ್ಕೊಂಡು ಆ ತಪಸ್ಸು, ಆ ಒಂದು ಫಲಿತವನ್ನ ತಗೊಂಡಿದ್ಲು, ವರವನ್ನ ತಗೊಂಡಿದ್ಲು. ನನಗೆ ವೈಧವ್ಯ ಬರಬಾರದು. ಎಸ್, ಯಾಕೆ ಅಂದ್ರೆ ಆಕೆಗೆ ಆ ವರ ಸಿಕ್ತು. ಹಾಗಾದ್ರೆ ರಾವಣ ಸತ್ತ ಅಲ್ಲ ಸರ್? ಇಷ್ಟು ಒಳ್ಳೆ ಮಗುಗೆ ಹಾಗಾದ್ರೆ ವೈಧವ್ಯ ಇಲ್ವಾ? ಇದೇಗೆ ಸರ್ ಅಂತ. ಇವತ್ತಿಗೂ ನೀವು ಲಂಕಾಗೆ ಹೋದರೆ ರಾವಣ ಸುಟ್ಟ ಸ್ಥಳ ಅಂತಿದೆ. ಸುಡು 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 ಸುಡುತ್ತಾ ಇರುತ್ತೆ ಜಾಗ. ಸುಡು 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 ಸುಡುತ್ತಲೇ ಇರುತ್ತೆ. ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ, ನಮ್ಮ ಒಂದು ವೈದಿಕ ಭಾರತೀಯತೆಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಒಂದು ನಿಯಮ ಇದೆ. ಗಂಡ ಸತ್ತ ತಕ್ಷಣ ಯಾವ ಸ್ತ್ರೀಗೂ ವೈಧವ್ಯವಿಲ್ಲ. ಸತ್ತ ತಕ್ಷಣ ಆಕೆ ವೈಧವ್ಯ ಅಲ್ಲ. ಸುಟ್ಟು ಮೇಲೂ ವೈಧವ್ಯವಿಲ್ಲ. 10ನೇ ದಿನ ಇಲ್ಲ, ಕೆಲವರೆಲ್ಲ 11ನೇ ದಿನ ಆಗ ಲೆಕ್ಕ. ಚಿತೆ ಹಚ್ಚಿರೋ ಚಿತೆ ಪೂರ್ತಿ ತಣ್ಣಗಾಗ್ಬಿಟ್ಟಿರುತ್ತೆ. ಎಲ್ಲ ನೋವು ಬಂದು ಬಳಗ ಎಲ್ಲ ಹೊರಟೋಗಿರ್ತಾರೆ. ತನಗೆ ತಾನೇ ಒಬ್ಬಳೇ ಆ ಒಂದು ತುಲನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೋತಾಳೆ. ನಾನು ಯಾರು, ಏನ್ ಮಾಡ್ಬೇಕು, ಮಕ್ಕಳು, ಇನ್ನೊಂದು ಅಂತ. ಇನ್ನೊಂದು ಸಿದ್ಧತೆಗೆ ಆಕೆ ರೆಡಿ ಆಗ್ತಿರ್ತಾಳೆ. ಆ 10ನೇ ದಿನ ಇಲ್ಲ 11ನೇ ದಿನ ಆ ತಾಯಿ ಜೀವಕ್ಕೆ ಆ ಒಂದು ಲೆಕ್ಕ, ಚಿತೆ ಆರಿದಮ್ಮ, ಈಗ ನಿನಗೆ ವೈಧವ್ಯ ಅಂತ. ಬ್ರಹ್ಮದೇವರು ಕೊಟ್ಟ ವರ ಏನು ಗೊತ್ತಾ? ನಿನಗೆ ವೈಧವ್ಯವಿಲ್ಲ. ನೋಡಿ, ರಾವಣ ಸತ್ತ ಮೇಲೆ ಆ ಕಾಷ್ಟಕ್ಕೆ ರಾವಣಾಷ್ಟಕಂ ಅಂತ ಹೇಳೋದು. ಅದಕ್ಕೆ ನಾವು ನವಗ್ರಹಗಳ ಪ್ರದಕ್ಷಿಣೆ ಹಾಕುವಾಗ ಹಾಗೂ ಹನುಮ ಕ್ಷೇತ್ರಕ್ಕೆ ಹೋದಾಗ ಈ ಶ್ಲೋಕ ಹೇಳಿಕೊಳ್ಳಲೇಬೇಕು ಅಂತ ಅವ ಹೇಳ್ಕೊಟ್ಟಿದ್ರು. ವಿಶೇಷವಾಗಿ ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ
ಕಪೀಶಂ ಅಕ್ಷಯ ಹಂತಾರಂ ವಂದೇ ಲಂಕಾ ಭಯಂಕರಂ. ನಿನಗೆ ಮೀರಿದ ವೀರನಿಲ್ಲ, ಅಂಜನಾನಂದನಂ ವೀರಂ. ಹನುಮರಿಗೆ ಪ್ರದಕ್ಷಿಣೆ ಹಾಕುವಾಗ ಜಾನಕಿ ಶೋಕನಾಶನಂ, ನನ್ನಮ್ಮ ಅಷ್ಟು ನೋವಲ್ಲಿದ್ದು ಇನ್ನು ರಾಮ ಬರಲ್ವೇನೋ, ರಾಮಯ್ಯ ನನ್ನ ಗತಿ ಇಷ್ಟೇನೋ, ಲಂಕೆಗೆ ತಂದು ಎಲ್ಲೋ ಸಮುದ್ರಗಳ ದಾಟಿ ಕರ್ಕೊಂಡು ಬಂದಿಟ್ಟು ಬಿಟ್ಟಿದ್ದಾನೆ. ಇದನ್ನು ದಾಟಿಕೊಂಡು ನಾನು ಎಲ್ಲಿರೋದು ಗೊತ್ತಿದೆಯಾ, ಪರವೂರು, ಪರದೇಶ, ಪರದ್ವೀಪ ಅಂತ ಸಾಯೋ ಸ್ಥಿತಿ, ಆತ್ಮಹತ್ಯೆಗೆ ಸಿದ್ಧ ಆಗ್ಬಿಟ್ಟಿತ್ತು. ಆ ಸಮಯದಲ್ಲಿ ಅಲ್ಲಿ ಬಂದು ಆಕೆಯ ಶೋಕವನ್ನ ನಾಶನ ಮಾಡಿದವರು ಹನುಮಂತರು. ಕಪೀಶಂ ಅಕ್ಷಹಂತಾರಂ, ಅಕ್ಷಯ ಹಂತಾರಂ ಅಂತ ಕೂಡ ಹೇಳ್ತಾರೆ. ಕವಿಗಳಲ್ಲಿಯೇ ಶ್ರೇಷ್ಠನಾದಂತಹ ಆ ಒಂದು ಹನುಮ ರಾವಣಾಸುರನ ಮಗನಾದಂಥ ಅಕ್ಷಕುಮಾರನನ್ನ ಸಾಯಿಸ್ತಾನೆ. ಲಂಕೆಗೆ ಹೋದಾಗ ಸಾಯಿಸೋದು, ಆಮೇಲೆ ಯುದ್ಧ ಕತೆ. ರಾಯಭಾರಿಯಾಗಿ ಹೋಗ್ತಾರಲ್ಲ ಆವತ್ತೇ ಒಂದೇ ಲಂಕಾ ಭಯಂಕರಂ. ಲಂಕೆಗೆ ಭಯ ಹಿಡಿಸ್ಬಿಟ್ರು, ಬೆಂಕಿ ಹಚ್ಚಿಬಿಟ್ರು. ಲಂಕೆಗೆ, ಇಡೀ ಲಂಕಾಪುರಿಗೆ ಇರೋ ಎಲ್ಲ ಆ ಜನಗಳು, ರಾಕ್ಷಸರುಗಳು ಎಲ್ಲರಿಗೂ ಗಡ 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 ನಡಗಿಸಿದಂತ ಓ ಮಹಾವೀರನೇ ಅಂತ ಹೇಳ್ತಾ ಪ್ರದಕ್ಷಿಣೆ ಹಾಕಬೇಕು ಅಂತ ಒಂದು ರಾವಣಾಷ್ಟಕಂ. ಅಷ್ಟಕಂ ರಾವಣಾಷ್ಟಕಂ ಅಂದ್ರೆ ರಾವಣನ ಚಿತೆ, ಬರ್ನಿಂಗ್ ಪ್ರಾಬ್ಲಮ್ ಅಂತ ನಾವೇನ್ ಹೇಳ್ತೀವಿ. ಆವತ್ತು ಹನುಮ ಇಟ್ಟಿದ ಆಮೇಲೆ ರಾಮರು ಪೂರ್ತಿ ಮಾಡಿದ, ಆದರೆ ರಾವಣನ ಚಿತೆ ಆರಲೇ ಇಲ್ಲ. ಕಾರಣ ಮಂಡೋದರಿ ಕೇಳಿಕೊಂಡಂತಹ ಒಂದು ವರ, ನನಗೆ ವೈದವ್ಯ ಪ್ರಾಪ್ತಿಸು. ಚಿತೆ ಆರೋಯಿತು ಅಂದ್ರೆ ವೈದವ್ಯಂ ಆರಲೇ ಇಲ್ಲ. ಇವತ್ತಿಗೂ ಪಂಚ ಮಹಾ ಪತಿವ್ರತೆಯರಲ್ಲಿ ಮಂಡೋದರಿಯೂ ಒಬ್ಬರು. ನೆನಪಿಟ್ಕೊಳ್ಳಿ, ಪಂಚ ಮಹಾಪತಿವ್ರತೆಯರು ಅಂತ ನಾವು ಮಾತನಾಡುವಾಗ ಅಹಲ್ಯ, ಸೀತಾ, ದ್ರೌಪದಿ, ಅದರ ಜೊತೆಲಿ ಮಂಡೋದರಿ ಕೂಡ ಬರತಕ್ಕಂಥ ಮಾತುಕೂಟ. ಏನಕ್ಕೆ ಇದನ್ನ ಹೇಳ್ತಿದೆ ಅಂದ್ರೆ, ಇವತ್ತು ಸಮಾಜದಲ್ಲಿ ಈ ತರ ಆಗ್ತಿದೆ. ತನ್ನ ಗಂಡ ಕೆಟ್ಟವನಂದ್ರೆ ತಗೊಂಡು ಬಂದು ಹೊರಗಡೆ ಇಡೋದು, ತನ್ನ ಹೆಂಡತಿ ಕೆಟ್ಟದ್ದು ಅಂದಿದ್ದೆ ಹೊರಗಡೆ ಎಲ್ರ ಮುಂದ್ಗಡೆ ಅಸಹ್ಯ ಮಾಡೋದು ಇಷ್ಟ ಇಲ್ಲ ಅಲ್ಲ, ಎಲ್ಲೂ ಹೇಳೋದು ಬೇಡ. ಯಾಕೆ ಬೇರೆಯವ್ರ 4 ವ್ಯಕ್ತಿಗಳು ಅನುಬಂಧ, ಬಂಧ, ಸಂಬಂಧ ಇದಿತ್ತು ಬೇಡ, ಸಾಕು ಕಣ. ಇಲ್ಲ ಮಕ್ಕಳಿಗೋಸ್ಕರ ಈಗ ಇದ್ಬಿಡೋಣ ಫ್ರೆಂಡ್ಸ್ ಆಗಿ, ಮಕ್ಕಳಿಗೋಸ್ಕರ. ಮನೆ ಕೂಡ ಒಂದು ದಂಪತಿಗಳು ಇಬ್ಬರಿಗೂ ಹೇಳಿದ ಒಂದೇ ಮಾತು, ನೀವಿಬ್ರು ಯಾವತ್ತೂ ಡೈವರ್ಸ್ ಆಗ್ಬಿಟ್ಟಿದ್ದೀರಿ ಅಂತ. ಇಲ್ಲ ಗುರುಗಳೇ ಡೈವರ್ಸ್ ಇಲ್ಲ ಅಂದ್ರು. ಪೇಪರ್ ಅಲ್ಲಿ ಇಲ್ಲ, ನೀವು ಯಾವತ್ತೋ ದೂರ ಇದ್ದೀರಿ ಅಂದ್ರೆ ಹೌದು, 8 ವರ್ಷದಿಂದ ದೂರ ಇದ್ದಾರೆ. ಒಂದ್ಸಲಿ ಆಕೆ ಟ್ರಿಗರ್ ಆದ್ರೆ ಇವನ್ ಸ್ಲೋ ಆಗ್ತಾನೆ, ಈಕೆ ಟ್ರಿಗರ್ ಆದ್ರೆ ಆಕೆ ಸ್ಲೋ. ಯಾವಾಗ ನಾನ್ ಡೈವರ್ಸ್ ತಗೋಣಂದ್ರೆ ಇರು ನಂಗೆ ಒಂದ್ ಸ್ವಲ್ಪ ದಿನ ಕೊಡು ಅಂತ ಆಕೆ ಟ್ರಿಗರ್ ಆಗ್ಬಿಟ್ಟು ಯಾವಾಗ ಡೈವರ್ಸ್ಗೆ ಅಪ್ಲೈ ಮಾಡೋಣ ಅಂತ ಪೇಪರ್ ತಂದಿಟ್ಟು ಇರು ನಾನು ಸೈನ್ ಮಾಡೋಕೆ 3 ದಿನ ಕೊಡು. ಹಂಗೆ 3 ವಾರ 3 ತಿಂಗಳು 8 ವರ್ಷದಿಂದ ನೀವು ನಂಬಲ್ಲ, ಒಂದೇ ಮನೆಯಲ್ಲಿ ಬದ್ಧ ಶತ್ರುಗಳು ಗಂಡ ಹೆಂಡತಿ ರೂಪದಲ್ಲಿ ಇದ್ದಾರೆ. ಇಬ್ರು ಒಳ್ಳೆಯವರು ಸಪ್ರೇಟ್ ಆಗಿಟ್ರೆ, ಬಟ್ ಇಬ್ರು ಸೇರ್ಕೊಂಡ್ರೆ ಬೆಂಕಿಗೆ ಪೆಟ್ರೋಲ್ ಸುರಿದಾಗಿ ದಗ 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 ದಗ. ಇಬ್ರು ಮಧ್ಯದಲ್ಲಿ ಒಂದು ದಿವಾನ್ ಕೂತಿದ್ದಾನೆ, ಅವನ ಜಾತಕ ಹೇಳ್ದೆ ಈ ಪುಣ್ಯಾತ್ಮ ಜಾತಕ ನಿಮ್ಮನ್ನ ಇನ್ನೂ ಇಟ್ಟಿದೆ ಜೊತೆಲಿ, ಇಲ್ಲ ನೀವಿಬ್ಬರು ಇಲ್ಲ. ಹೌದು ಗುರುಗಳೇ, ಬೇಡ ಕಣ್ರೋ, ಎಂತ ದೇವಿ ಪುತ್ರನ ನೆತ್ತಿದ್ದೀರ ಗೊತ್ತರ, ಏನು ಮಾಡ್ಕೋತಿದ್ದೀರಿ ನೀವು, ಏನು ಮಾಡ್ಕೋತಿದ್ದ ಅಂತ ಇಬ್ರು ಕೈ ಹಿಡ್ಕೊಂಡು ಹೇಳ್ದೆ. ನನ್ನ ಜ್ಯೋತಿಷ್ಯ ಇರೋದು ಬರೀ ಜ್ಯೋತಿಷ್ಯ ಹೇಳೋಕ್ಕಲ್ಲ, ಹೌದು ಇವನಿಗೋಸ್ಕರ ಇಬ್ರು ಫ್ರೆಂಡ್ಸ್ ಆಗಿತ್ತು ಬಿಡಿ, ಕಿತ್ತಾಡಬೇಡಿ. ಇನ್ಮೇಲೆ ಬಿಡು ನನ್ನ ಹೆಂಡತಿ, ಬಿಡು ನನ್ನ ಗಂಡ, ನನ್ನ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಬ್ಲಾಸ್ಟೆಡ್ ಮೀ ಸಮ್. ಏನೋ ಇಷ್ಟು ಕುಡಿತಿ ಅಂತ ಬೈದ, ಸರಿ. ಏನೋ ಇಷ್ಟು ಸಿಗರೇಟ್ ಸೇರ್ತಿ ಅಂತ ಬೈದ, ಸರಿ. ನನ್ನ ಬೆಸ್ಟ್ ಫ್ರೆಂಡ್ ಅವಳಿಗೆ ಅಲಂಕಾರ ಬರಲ್ಲ, ಅಲ್ಲೊಂದು ಇವತ್ತೇನೋ ಮುದ್ದು ಮಾಡೋಕೆ ಬರಲ್ಲ, ಸರಿ ನನ್ನ ಬೆಸ್ಟ್ ಫ್ರೆಂಡ್ ಆಗೇನೆ ಅಂತ ಇದ್ದು ಬಿಡಿ ಅಂತ ಇಬ್ಬರು ಕೈಗಳು ಹಿಡ್ಕೋಬಿಟ್ಟು ಈ ದೇವ್ರ ಜಾತಕ ಆಯ್ತು. ಅದಕ್ಕೆ ನಿಮ್ಮಿಬ್ಬರನ್ನ ಹಿಂಗೆ ಹೊಡಿತಿದೆ. ತುಂಬಾ ದೊಡ್ಡವರಾಗಬೇಕು ಅಂದ್ರೆ
ಹುಟ್ಟಬೇಕು ಅಂದ್ರೆ, ಕೋಟಿಗೊಬ್ಬ ಹುಟ್ಟಬೇಕಂದ್ರೆ ಫಸ್ಟ್ ಅವನ ಮನೆಯನ್ನು ಕಿತ್ಕೊಳ್ಳುತ್ತೆ, ಕುಟುಂಬನ ಕಿತ್ಕೊಳ್ಳುತ್ತೆ, ಬದುಕನ್ನು ಕಿತ್ಕೊಳ್ಳುತ್ತೆ, ಅಮ್ಮ ಅಪ್ಪನ ಕಿತ್ಕೊಳ್ಳುತ್ತೆ. ಕಂಡ್ರೋ ಏನೋ ಮಾಡಿರ್ತಿದ್ದೀರಾ ನನ್ನ ಸಾಮಂತ್ರಿಗಳ. ದೇವ್ರ ಕಣೋ ಎಷ್ಟು ಒಳ್ಳೆ ಜಾತಕ ಗೊತ್ತು, ಬ್ಯೂಟಿಫುಲ್ ಜಾತಕ ಮಗುದು. ಒನ್ ಆಫ್ ದಿ, ನಿಜ ಹೇಳ್ತಾನೆ ಅಂದ್ರೆ ಪಂಚಮಹಾಪುರುಷ ಜಾತಕಗಳು ಕೆಲವೊಂದನ್ನು ನಾವು ನೋಡ್ತಿರ್ತೇವೆ. ಹೇಗೆ ರಾಮನ ಜಾತಕದಲ್ಲಿ ಪಂಚಗ್ರಹಗಳು ಉಚ್ಚಸ್ಥಾನ ಅಂತ ಮಾತಾಡ್ತೇವೆ, ಆ ಮಗು ಜಾತಕದಲ್ಲಿ ಪಂಚಗ್ರಹಗಳು ವರ್ಗೋತ್ತಮ, ಉಚ್ಚ ಸ್ಥಾನಕ್ಕಿಂತಲೂ 10 ಪಟ್ಟು ಬಲ ಕೊಡೋ ಒಂದು ವರ್ಗೋತ್ತಮ. ಅಪ್ಪಾ ಹೇಳ್ದೆ, ಇದು ಏನು ಅನ್ಕೊಂಡಿದ್ದೀರಾ ನೀವು? ದೇವರೇ ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೆ, ಆ ಮಗು ಏನಾಗ್ಬಿಡ್ತಾನೆ ಹೇ ಅಂತ ಹೇಳಿ ಕೈ ಹಿಡಿದು ನನ್ನ ಮಾತು ಕೇಳಿ, ನಾನು ಬದುಕಿರೋವರೆಗೂ ಆ ನಿರ್ಧಾರ ಬಂತು ಅಂದ್ರೆ ನನ್ನ ಹತ್ರ ಬಂದ್ಬೇಡಿ, ಏನದು ಅಂತ ಪರಿಶೀಲಿಸೋಣ. ಏನಾಗ್ಬಿಡುತ್ತೆ ಏನು ಆಕೆ ಅಷ್ಟು ದೊಡ್ಡ ಸಿರಿವಂತೆ ಮಹಾರಾಣಿ. ಮೊನ್ನೆ ಯಾರೋ ರಾಣಿ 3 ವರ್ಷದಿಂದ ಕೋಮದಲ್ಲಿದ್ದವಳು ತೀರ್ಕೊಂಡ್ಲಲ್ಲ, ಅಷ್ಟೊತ್ತಿತ್ತು, ಅಂದ ಇತ್ತು, ಚಂದ ಇತ್ತು, ಎಲ್ಲ ಕೊಟ್ರು. ಮೊನ್ನೆನೂ ಯಾವ್ದೋ ಸೌದಿ ಕಡೆ ದೊರೆ ಅಂತೆ, ಅದು ಎಷ್ಟೋ ವರ್ಷದಿಂದ ಇದ್ದ, ಮೊನ್ನೆ ಅವನ್ ತೀರ್ಕೊಂಡ. ಅಷ್ಟು ದುಡ್ಡು ಸುತ್ತು, ಆ ಅಂದ, ಆ ಚಂದ. ನೀನೇನು ಈ ಫ್ಯಾಮಿಲಿ, ಈ ರಾಜಮಂತ್ರಿ ಏನೂ ಇಲ್ಲ. ಸಿಂಪಲ್ ಲೈಫ್. ನನ್ನ ಮಾತು ಕೇಳಿ, ಈ ಸಿಂಪಲ್ ಲೈಫ್ಗೋಸ್ಕರ ಇಷ್ಟು ಕಿಚಡಿ ಮಾಡ್ಕೋಬೇಕಾ? ಗುರು ಚಾಂಡಾಳ ಪ್ರಭಾವ ನೆನಪಿಟ್ಕೊಳ್ಳಿ, ಕೆಲವು ಜಾತಕಗಳಲ್ಲಿರುತ್ತೆ. ಹಾಗೆ ಗುರು ಪುಷ್ಯಾಮೃತ ಯೋಗ ಕೂಡ ಇದೆ. ಏನಕ್ಕೆ ಇವತ್ತಿದ್ದನ್ನು ಹೇಳ್ತಿದ್ದಾನೆ ಅಂದ್ರೆ, ಇವತ್ತಿದು ಬರ್ನಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರತಿ ಮನೇಲಿ ಒಂದು ಡೈವರ್ಸ್ ಬಂದ್ಬಿಟ್ಟಿದೆ. ಪ್ರತಿ ಮನೇಲೂ 2 ದಿನ ಸರಿ ಆಯ್ತು ಬಿಡು ಅಂತ ಕೃಷ್ಣ ಪರಮಾತ್ಮರೇ ಸತ್ಯಭಾಮ ಕಾಲ ಹತ್ರ ಕೂತ್ಕೊಂಡು ಆಯ್ತು ಬಿಡು, ಭಗವಂತ ತೋರಿಸ್ಕೊಟ್ಟಿರೋದು, ನನ್ನ ಭಗವಂತ ತೋರಿಸ್ಕೊಟ್ಟಿರೋದು. ಹೆಂಡತಿಗೆ ಬಗ್ಗದವನು ಜಗತ್ತಲ್ಲಿ ಏನು ಗೆಲ್ಲಲ್ಲ ಅಂತ. ಹೆಂಡತಿಯನ್ನು ಗೆಲ್ಲದವನು ಜಗತ್ತನ್ನು ಗೆದ್ರು ಏನು ಪ್ರಯೋಜನ ಇಲ್ಲ. ಹೆಂಡತಿ ಹತ್ರ ಸೋಲದವನು ಅಲ್ಲವೇ ಅಲ್ಲ ಅಂತ. ನೀನೇ ದೊಡ್ಡವಳಮ್ಮ, ನೀನ್ ಸರಿಯಮ್ಮ, ನೀನ್ ಜಗತ್ತೇ ಅಮ್ಮ, ನಿಂದೆ ಅಂದಮ್ಮ ಅಂತ ನಾಟಕ ಮಾಡೋರು ನನ್ನ ಸ್ವಾಮಿ. ಅಲ್ಲಿ ನಾಡಿದ್ರೆ ಪರಂಧಾಮ ಸತ್ಯಭಾಮ ಮುಂದ್ಗಡೆ ಅದು ಹೆಂಗ ಆಡ್ತೀಯಪ್ಪ ಅಂತ. ಅದೆಲ್ಲ ಸಂಸಾರದಲ್ಲಿ ಇರಬೇಕು. ಗಂಡ ಗುಂಡಿ ಅವಳ ಹತ್ರ ಇದಲ್ದೆ ಪುಟ್ಟ ಮಗು ಅವಳು ಹಂಗೆ ಇರ್ಲಿ, ಹುಟ್ಟುತ್ತಾ ಶ್ರೀಮಂತಿಕೆ, ಗರ್ಭ ಈ ಗರ್ಭ ಅನ್ನೋ ಒಂದಿದೆ. ಇರ್ಲಿ, ನನ್ನ ಹೆಂಡತಿ ತಾನೆ, ನನ್ನ ಹತ್ರ ತಾನೆ ತೋರಿಸ್ತಾಳೆ, ನನ್ನ ಹತ್ರ ತಾನೆ ಜಗಳ ಮಾಡ್ತಾಳೆ, ನನ್ನ ಹತ್ರ ತಾನೆ ಮುನಿಸ್ಕೋತಾಳೆ. ಅವಳ ಪ್ರೀತಿ ನಂದು, ಅವಳ ದೇಹ ನಂದು, ಅವಳ ಮಕ್ಕಳು ನಂದು, ಅವಳ ಅಂದ ನಂದು, ಅವಳ ಚಂದ ನಂದು, ಅವಳ ದುಡ್ಡು ನಂದು, ಅವಳ ಭಾವ ನಂದು. ಅವಳದೊಂಚೂರು ಮುನಿಸು ಬೇಸರ ನನ್ನದಲ್ವಾ ಅಂತಾರೆ ಕೃಷ್ಣರು. ಇವತ್ತು ಪ್ರತಿ ಮನೆ ಗುರು ಪುಷ್ಯಾಮೃತ ಯೋಗಕ್ಕೆ ಹೇಳ್ತಿದ್ದಾನೆ. ಮಕ್ಕಳು ಹೊಡೆದಾಕೋತಿದ್ದೀರಿ, ಮಕ್ಕಳೇ ನೀವು ಹೊಡೆದಾಕೋತಿದ್ದೀರಿ. ಯು ಆರ್ ಜಸ್ಟ್ ಗೆಟಿಂಗ್ ಪಾಯ್ಸನ್ 1 by 1. ನನ್ನ ಮಾತು ಕೇಳಿ, ಅಲ್ಲೊಂಚೂರು ಸೋಲ್ ನನ್ನ ಹೆಂಡತಿ ತಾನೆ ಬಿಡು. ನನ್ನ ಹೆಂಡತಿ ನೋಡಿ, ಆಕೆ ಎಲ್ಲ ಕೊಟ್ಟಿದ್ದಾಳಪ್ಪ, ನಮ್ಮನ್ನ ಅಪ್ಪ ಮಾಡಿದ್ದಾಳೆ. ನಮ್ಮನ್ನ ಯಾವನಾದ್ರೂ ಬೇಜಾರು ಮಾಡ್ಕೋಬೇಡಿ. ನನ್ನ ಸ್ನೇಹಿತ ಕೂಡ ಮನೆಗೆ ಬಂದ್ರೆ ಹೊರಗಡೆ ಇದ್ರೆ ಏನೋ ರವಿ ಅಂತಾನೆ. ಮನೆಗೆ ಬರ್ಲಿ, ಎಲ್ಲಮ್ಮ ಯಜಮಾನ್ರು, ಏನ್ ಗುರುಗಳೇ ಹೇಗಿದ್ದೀರಿ, ಮಾತಾಡ್ಬಿಡ್ಲಿ ನೋಡೋಣ, ಏನೋ ಹೇಗಿದ್ದೀಯ ಅಂತ ಮಾತಾಡ್ಬಿಡ್ಲಿ. ನನ್ನ ಪತ್ನಿ ಮುಂದ್ಗಡೆ ಸೊಳಕ್ಕನ್ಬಿಡುತ್ತೆ ಆಕೆಗೆ. ಇದೇನದು ನನ್ನ ಯಜಮಾನ್ರು ನನ್ನ ಮುಂದ್ಗಡೆ ಈ ತರ ಎಲ್ಲ ಮಾತಾಡೋದು, ಅದ್ಯಾವ್ರಿ ಫ್ರೆಂಡ್ಶಿಪ್ ಅಂದ್ಬಿಡ್ತಾರೆ. ಹೌದು, ಏನಮ್ಮ ನನ್ ಗಂಡ ಅಂತ ಅನ್ನೋ ಆಗಿಲ್ಲ. ಇಲ್ಲಮ್ಮ ನಿಮ್ಮ ಯಜಮಾನ್ರು ಅನ್ಬೇಕು. ನಮ್ಮ ಅಪ್ಪ ಕೂಡ, ನಮ್ಮ ಅಮ್ಮ ಕೂಡ ಆಕೆ ಹತ್ರನೇ ಹೇಳ್ಬೇಕು, ಹೇಳಮ್ಮ ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಬೇಗ ಬರಕ್ಕೆ. ನಡುವೆ ಏನು ರಾತ್ರಿ 11-12 ಗಂಟೆಗೆ ಬರ್ತಾನೆ, ವಾರದಲ್ಲಿ 2 ದಿನ 3 ದಿನ ಇರೋದೇ ಇಲ್ಲ, ನೀನೇನು ಕೇಳೋದಿಲ್ವೇನಮ್ಮ? ನಮ್ಮ ಅಪ್ಪಾಜಿ ಕೇಳಿರೋದು. ಅವನೇನು ಇಷ್ಟಕ್ಕೆ ಆರೋಗ್ಯ ಕೆಡ್ಸ್ಕೊಳಲ್ವಾ? ಮೊದಲೇ ಒಂದು ಇಷ್ಟಿಷ್ಟು ಆಪರೇಷನ್ಗಳು ಅದು ಇದು ಇದೆ. ಅವನೇನು ಹೇಳೋದೇ ಇಲ್ಲ, ಓಡೋದೆ, ಜನ ಅದು ಇದು, ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ. ಸ್ವಲ್ಪ ಹೇಳಮ್ಮ. ನಮ್ಮ ತಂದೆ ನನ್ಗೇನು ಹೇಳಿಲ್ಲ. ಸೊಸೆಗೆ ಹತ್ರ ಊರಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಆ ಪತ್ರಗಳದ್ದು ಏನೋ ಒಂದು ರೆಡಿ ಮಾಡಿಸ್ಬೇಕಿತ್ತು, ಸ್ವಲ್ಪ ಹೇಳ್ಬಿಡಮ್ಮ, ನೋಡ್ಕೊಳಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು, ಅಲ್ಲೊಂದು ವ್ಯವಸ್ಥೆ ಮಾಡ್ಬೇಕಿತ್ತು. ನನ್ನನ್ನು ಕೇಳಿಲ್ಲ ನಮ್ಮ ತಂದೆ, ನನ್ನನ್ನು ಕೇಳೋ ಹಾಗೆ ಇಲ್ಲ. ತುಂಬಾ ತಿಳಿದವರ ವೈದಿಕರ ಕುಟುಂಬದಲ್ಲಿ ಸೊಸೆಗೆ ಕೊಡುವ ಪ್ರಾಮುಖ್ಯತೆ. ನನ್ನ ಮಗನನ್ನ ಯಜಮಾನ ಮಾಡಿದಾಳೆ, ಅಪ್ಪ ಮಾಡಿದಾಳೆ, ಕುಟುಂಬಕ್ಕೊಂದು ದೀಪ ಇಟ್ಟಿದ್ದಾಳೆ, ಗೌರವ ತಂದಿದ್ದಾಳೆ.
ಅಂಥದ್ದು ಕೊಡ್ತಿದ್ರು. ಇವತ್ತೆಲ್ಲಿದೆ? ಸರಿ, ಅಳಿಮಯ ತಗೋ ಮಗಳಿಗೆ, ಅಲ್ಲಿಗೆ ಫೋನು. ಇವತ್ತಿಗೂ ನಮ್ಮ ಅತ್ತೆ ಮಗಳಿಗೆ ಫೋನ್ ಮಾಡಿಬಿಡ್ಲಿ, ಏನಾದರೂ ಶುಭ ವಿಚಾರ ಇದ್ರೆ ಅತ್ತೆ ಮಾವ ಮನೆಯವರು ಇಲ್ಲಿಗೆ ಫೋನ್ ಮಾಡಬೇಕು ನನಗೆ. ಅಳಿಮಯ್ಯ ಏನಪ್ಪಾ ಹೇಗಿದ್ದಿ? ಚೆನ್ನಾಗಿದ್ದೀನಮ್ಮ. ಈ ಥರದ್ದೊಂದು ಮನೇಲೊಂದು ಕಾರ್ಯ ಇತ್ತು ನೋಡಪ್ಪ, ಮಗಳನ್ನ ಕರ್ಕೊಂಡು ನಿನ್ನ ಹೆಂಡತಿನ ಕರ್ಕೊಂಡು ಬಂದ್ಬಿಡಪ್ಪ. ಅಯ್ಯೋ ಇಲ್ಲಮ್ಮ, ನನಗೆ ಸ್ವಲ್ಪ ನೋಡ್ತೀನಿ ನಾನು. ನೋಡಪ್ಪ ಮಾತು ಆಗ್ಲಿಲ್ಲ ಅಂದ್ರೆ ನೋಡ ಅವನು ಒಂಚೂರು ಹಿಂಗೆ ಕಳಿಸಿ ಹಂಗೆ ಕಳಿಸ್ಕೊಟ್ಬಿಡ್ತೀನಿ. ನೋಡ್ತೀನಿ, ಹೇಳ್ತೀನಿ. ಮಗಳಿಗೆ ಫೋನ್ ಮಾಡ್ಬಿಟ್ಟು ಬಂದ್ಬಿಡಮ್ಮ, ಮನೇಲಿ ಕಾರ್ಯ ಆಗ್ತದೆ, ನಿಮ್ಮ ಯಜಮಾನ್ರಿಗೆ ಹೇಳ್ಬಿಡಮ್ಮ, ಮುಗಿದೋಯ್ತು, ಮನೆ ಹೊಡೆದೋಯ್ತು. ಇವತ್ತು ಎಷ್ಟು ಮನೆಗಳಲ್ಲಿ ಅಳಿಯನಿಗೆ ಅತ್ತೆ ಅಂದ್ರು ಫೋನ್ ಮಾಡಿ ಈ ತರ ಕೇಳ್ತಿದ್ದೀರಿ, ಗೈಡೆನ್ಸ್ ಕೇಳ್ತಿದ್ದೀರಿ. ಹಬ್ಬ ಇದೆ, ಗೌರಿ ಹಬ್ಬ ಇದೆ, ಈ ಕಾರ್ತಿಕ್ ಮಾಸದ ಹಬ್ಬ ಇದೆ, ಗೃಹ ಪ್ರವೇಶ ಇದೆ, ಮನೇಲಿ ಏನೋ ಒಂದು ಪೂಜೆ ಇಟ್ಕೊಂಡಿದ್ದೀವಿ, ಸತ್ಯನಾರಾಯಣ ಪೂಜೆ, ನೀವಿಬ್ರು ಬರ್ಬೇಕಪ್ಪ. ಅದಕ್ಕೆ ಒಂದು ತಿಂಗಳು ಮೊದಲೇ ಹೇಳ್ತಿದ್ದೀನಿ. ಇರುತ್ತೆ, ಆವಾಗ್ಲೂ ಇರಬೇಕು. ನೀವು ಅರ್ಧ ಗಂಟೆ ಬಂದು ಹೋಗಪ್ಪ, ನಿನಗೆ ಬೇಕಾಗಿರೋ ಕೋಸಂಬರಿನೂ ಮಾಡಿರ್ತೀನಿ, ಬೇರೆಯವ್ರ ಕೇಳಿ ಬಡಿಸು ಸ್ವಲ್ಲಪ್ಪ. ಇವತ್ತಿಗೂ ನಮ್ಮ ಮನೆಯಲ್ಲಿ ನೀವು ನಂಬಲ್ಲ, ಅಮ್ಮ ಅಂತಲೇ ನಾನು ಕರೆಯೋದು. ಅವ್ರು ಬಡಿಸಿದ್ದೆ ತಿನ್ನೋದು, ಬೇರೆಯವ್ರು ಬಡಿಸಿದ್ದು ಅಷ್ಟು ಬೇಗ ನಾನು ತಿನ್ನೋಲ್ಲ. ಗೊತ್ತು, ನಮ್ಮ ಅತ್ತೆಗೆ ಅತಿ ಮುಖ್ಯವಾಗಿ ಗೊತ್ತು. ಹಿಂಗಂತ ಇರ್ತೀನಿ, ಮಾ ನೀನು ಮಾಡಿಕೊಡಮ್ಮ. ಅವ್ರು ಅಷ್ಟು ನೀಟು, ಅಷ್ಟು ಕ್ಲೀನು, ಅಷ್ಟಿದು. ನಾನು ಕೂಡ ಅವರ ಮನೆಯ ಶುಭ ಕಾರ್ಯಗಳಿಗೆ, ನನ್ನ ಬಂಧುಗಳಿಗೆ ಯಾರಿಗೂ ಫೋನ್ ಮಾಡಲ್ಲ. ಅಮ್ಮ ಅಂತೆಲ್ಲ ಫೋನ್ ಮಾಡ, ಈ ಥರ ಇದಮ್ಮ ಹೇಳ್ಬಿಡಮ್ಮ, ಅಪ್ಪಗೆ ಹೇಳ್ಬಿಡಮ್ಮ. ಆಮೇಲೆ ಮಾವ ಹೆಣ್ಣಿಗೆ, ಬಾಮೈದ, ಅತ್ತಿಗೆ, ಅಕ್ಕ, ಇದು ಇಲ್ಲ. ಅದಕ್ಕೆ ಚೆನ್ನಾಗಿದ್ದೇವೆ, ಗೊತ್ತು. ತುಂಬಾ ಕಟ್ಟುಪಾಡು ನಾನು, ನರಸಿಂಹನೇ. ಬೇಡ ಅಂದ್ರೆ ಬೇಡ ಅಂತ ಹೇಳಮ್ಮ, ಇದೆಲ್ಲ ಆಗೋ ಮಾತಲ್ಲ. ಗೊತ್ತು ಅವ್ರಿಗೆ, ತುಂಬಾ ತುಂಬಾ ಸಂಕಟ, ಚಟಕ್ಕಂದ್ ಬಿಡ್ತೇನೆ. ನಿಜವೇ, ಬೇಡ ಅಂದ್ರೆ ಬೇಡ, ಅದ್ರ ಪಾಡಿಗೆ ನಾನು ಇದ್ದು ಬಿಡ್ತೇನೆ, ನೀನು ಹೋಗಲ್ಲ ಬರೋಲ್ಲ, ನಿಮ್ಮ ಇಷ್ಟ ಅನ್ಬಿಡ್ತಾನೆ. ಅದಕ್ಕೆ ಹೇಳ್ತಿದ್ದೆ ನಮ್ಮ ಮಕ್ಕಳು, ಇವತ್ತು ಮನೆತನಗಳು ಹೊಡಿತಿರೋದು ಏನ್ ಗೊತ್ತಾ? ಮಗಳಿಗೆ ಫೋನ್ ಮಾಡೋದು, ಏನಾಯ್ತು, ಎತ್ತಾಯ್ತು, ಹೇಗಾಯ್ತು, ಅಲ್ಲಿ ಹಾಕೋದು ಊರಿ ಇಲ್ಲ. ಮಗನಿಗೆ ಕೆಡಿಸೋದು, ಹೇಳ್ಬೇಕಾಗಿರೋದು ಸೊಸೆಗೆ, ಮತ್ತಿನ್ನೇನಕ್ಕೆ ತಂದ್ರಿ? ಅವರಲ್ಲಿ ಒಂದು ಜಗಳ ಆಗಿದೆ, ಈ ಥರದ್ದು ಹೇಳ್ಕೊಡ್ಬೇಕು. 1-2 ದಿನ ಇರುತ್ತೆ ಬಿಡು, ನಿನ್ನ ಹೆಂಡತಿ ಏನೋ ಒಂದು ಮಾತು ಬರುತ್ತೆ, ಅವಳಂದ್ಲ ಮುಗೀತು. ಬರುತ್ತೆ ಮನೆ ಅಂದ್ಮೇಲೆ, ಹೊಸದಾಗಿ ಬಂದಿರೋದು ಇನ್ನೂ ಒಂದ್ ಸ್ವಲ್ಪ ದಿನ ಆಗ್ಲಿ. ಸೊಸೆ ನಿತ್ಯವೂ ಹೊಸಬಳೆ, ಅಳಿಯ ನಿತ್ಯವೂ ಹೊಸಬನೆ, ನೆನಪಿಟ್ಕೊಳ್ಳಿ. ನೋಡೋಣ, ಅಳಿಯನಿಗೆ ಮರ್ಯಾದೆ ಇಲ್ಲ ಅಂದ್ರೆ ಅವನು ನೋಡೋಣ, ಮುಗಿದೋಯ್ತು. ಪ್ರತಿ ಬಾರಿಯೂ ಅಳಿಯ 10 ವರ್ಷ ಆಗಿರ್ಲಿ, 50 ವರ್ಷ ಆಗಿರ್ಲಿ, ಬಂದಾಗ ಮರ್ಯಾದೆ ಸಿಗ್ಲಿಲ್ಲ ಅಂದ್ರೆ ಇಲ್ಲ, ಅವನ ಅಳಿಯ ಬರೋದೇ ಇಲ್ಲ. ಆ ಮರ್ಯಾದೆ ನೀವು ಕೊಟ್ಟಿಲ್ಲ ಅಂದ್ರೆ, ಗೊತ್ತಿದೆಯಾ? ಇದನ್ನ ನಮ್ಮ ಧರ್ಮ, ಭಾರತೀಯ ಧರ್ಮ, ನಮ್ಮ ಸನಾತನ ಧರ್ಮ ಕಳ್ಸಿರೋದು. ಅಳಿಯ ತುಂಬಾ ದಿನ ಹೋಗಿ ಅತ್ತೆ ಮನೇಲಿ ಇರಬಾರ್ದು. ಹೋದ್ನಾ ಇದ್ನ ಬಂದ್ನ, ಆ ಮರ್ಯಾದೆ ಇರುತ್ತೆ. ಅಲ್ಲೇ ಹೋಗಿ ಆ ದುಡ್ಡು ಕೇಳೋದು, ಇನ್ನೊಂದು ಕೇಳೋದು. ಅಯ್ಯೋ ಏಸಿಗೆ ಇವತ್ತಾಗಿರೋದೇ ಪ್ಯಾಕೇಜ್ ಕೇಳೋದು. ಹುಡುಗಿಗೆ ಎಷ್ಟು ಬರ್ತಿದೆ, ಎಷ್ಟು ದುಡಿತಿದ್ದಾಳೆ, ಎಷ್ಟು ನನ್ನ ಕೈ ಕೊಡ್ತಿದ್ದಾಳೆ. ಮನೆಗಳು ಹೊಡಿಯೋದೆ, ಮನಸ್ಸುಗಳು ಹೊಡಿಯೋದೆ, ಕುಟುಂಬಗಳು ಹೊಡಿಯೋದೆ. ಈ ಗುರು ಪುಷ್ಯಾಮೃತ ಯೋಗ ಮಕ್ಕಳೇ, ಇನ್ನು ಮೇಲೆ ಡೈವರ್ಸ್ಗಳು ಬೇಡ. ನನ್ನ ಗಂಡ ತಾನೆ ಒಂದಲ್ಲ 100 ಮಾತು. ಅವನ ಆಸ್ತಿ ನಿಮ್ಮದು, ಅವನ ಅಂತಸ್ತು ನಿಮ್ಮದು, ಅವನ ಪದವಿ ನಿಮ್ಮದು, ಅವನ ಮಕ್ಕಳು ನಿಮ್ಮದು, ಅವನ ದೇಹ ನಿಮ್ಮದು, ಅವನೊಂದು ಸಣ್ಣ ಮುನಿಸು, ಕೋಪ, ಬೇಸರ ನಿಮ್ಮದಲ್ವಾ? ಅಷ್ಟು ಬಿಟ್ಬಿಡೋಣ. ತಗೋ, ಅಮ್ಮನಿಗೆ ಹೇಳು, ಡೈವರ್ಸ್ಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗು, ಕಂಪ್ಲೇಂಟ್ ಕೊಟ್ಟು. ಕೆಲವು ಪೊಲೀಸ್ ಅಧಿಕಾರಿಗಳು ಹಾಗೇ ಇದ್ದಾರೆ. ಈ ತರದ್ದು ಫ್ಯಾಮಿಲಿ ಮ್ಯಾಟರ್ಸ್ಗೆ ಪೊಲೀಸರು ಹೋಗ್ಲೇಬಾರ್ದು. ಮಿತಿ ಮೀರ್ತಿದೆ ವಿಕೃತಿ. ಆ ಕರೆದು ಒಂದು ಬೇಜಾಯಿ ಹೋಗ, ಆ ಕಡೆ ಆ ಮಗು ಮೇಲೆ ಕೈ ಇಟ್ಟು ನೋಡಮ್ಮ, ಒಂದು ಕಂಪ್ಲೇಂಟ್ ಕೊಡಮ್ಮ, ಕೋರ್ಟ್ ಮೂಲಕ ಹೋಗಮ್ಮ. ಇಲ್ಲ, ಕರೆದು ಅದನ್ನ ಇನ್ನೊಂದಷ್ಟು ಒಡೆದು, ಹೆಂಡತಿ ಮುಂದ್ಗಡೆ, ಇನ್ನೊಬ್ಬರ ಮುಂದ್ಗಡೆ ಗಂಡನನ್ನ ಕರ್ಕೊಂಡು ಹೋಗಿ, ಅತ್ತೆ ಆದವಳು, ಮಾವ ಆದವಳು
ಹೊಡೆಸ್ಬಿಟ್ರೆ ಆ ಗಂಡಿಗೆ ಆ ಮಗು ಮೇಲೆ ಪ್ರೀತಿ ಇರುತ್ತಾ? ಇವತ್ತು ನಾನು ನೋಡಿದ್ದೇನೆ, ಒಂದು ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಕಾರಣ ಏನೋ ಮಾತಲ್ಲಿ ಬಂದಿದ್ದು. ನೀಟಾಗಿ ಫೋನ್ ಇಟ್ಕೊಂಡು ನೋಡಿ, ಶಿ ಹ್ಯಾಸ್ ಪ್ಲಾನ್ಡ್ ಇಟ್. ಫೋನ್ ಇಟ್ಟು ರೆಕಾರ್ಡಿಂಗ್ ಇಟ್ಟು ಬಂದಾಗ ತಾಯಿ ವಿಚಾರ, ತಂದೆಗೆ ಒಂದ್ ಸ್ವಲ್ಪ ಆಲ್ಝೈಮರ್ ಪ್ರಾಬ್ಲಮ್, ಎಲ್ಲಿ ಕುತ್ಕೋತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಏನ್ ತಿಂತಾರೆ ಗೊತ್ತಿಲ್ಲ, ಆ ವಿಚಾರದಲ್ಲಿ ಕೆದಕಿ ಟ್ರಿಗರ್ ಮಾಡಿ ಅನ್ನಬಾರ್ದು ಮಾತಂದು 1-2 ಏಟ್ ಹಾಕ್ಬಿಟ್ಟಿದ್ದಾನೆ. ಸರಿ, ನೀನು 2 ಏಟ್ ಹಾಕಿದ್ದೀಯಾ, ತಳ್ಳಿದ್ಯಾ, ಅದು ರೆಕಾರ್ಡ್ ಆಗಿದೆ. ಬಟ್ ದ ಪಾಯಿಂಟ್, ಎಷ್ಟು ಕಟ್ ಮಾಡಬೇಕು ಕಟ್ ಮಾಡಿ ಮೊಬೈಲ್ದು ಇಟ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆಸಿ ಕೋರ್ಟಲ್ಲಿ ನಿಲ್ಲಿಸಿ ಇವತ್ತು ಅವನು ಇದಾನೆ ಜೀವಂತ ಶಿವ. ಬರುತ್ತಾ ಅನುರಾಗ, ಬರುತ್ತಾ ಪ್ರೀತಿ, ಬರುತ್ತಾ ವಿಶ್ವಾಸ. ಒಂದೇ ಮನೆಯಲ್ಲಿ ಬದ್ಧ ಶತ್ರುಗಳು, 2 ಸಿಂಹಗಳು ಇದ್ರೆ ಇರುತ್ತಾವ ಕುಟುಂಬ ಏನಾಗುತ್ತಿದೆ? ಇದಾ ನಮ್ಮ ಭಾರತೀಯ ಸಂಸ್ಕೃತಿ ಹೇಳ್ಕೊಟ್ಟಿದ್ದು, ಇದಾ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು. ಗುರು ಪುಷ್ಯಾಮೃತ ಯೋಗಕ್ಕೆ ಹೇಳ್ಕೊಡ್ತಿದ್ದಾನೆ ಮಕ್ಕಳು. ಯಾಕಂದ್ರೆ ಗುರು ಶುಕ್ರರು ಇಬ್ರು ಒಂದೇ ಮನೇಲಿದ್ದಾರೆ. ದೊಡ್ಡದು ಮಾಡ್ಕೋಬೇಡಿ. ನನ್ನ ಹೆಂಡತಿ ಕೈ ಹಿಡ್ಕೊಳ್ಳಿ, ಸಾರಿ ಕಣೆ. ನಾನು ಎಷ್ಟು ಬಾರಿ ಸಾರಿ ಕೇಳಿದ್ದೇನೆ, ನನ್ನ ಧರ್ಮಪತ್ನಿ ಒಪ್ಪಲ್ಲ. ನೀವು ಹಂಗೆಲ್ಲ ಕೇಳ್ಬೇಡಿ, ಸುಮ್ಮನಿರಿ ಅನ್ನತ್ತೆ. ನೀವ್ ಯಾಕ್ರಿ, ಇವೆಲ್ಲ ಏನೋ ಒಂದು ನಡೆಯುತ್ತೆ ಸಂಸಾರ ಅಂದಮೇಲೆ. ನೀವು ಆ ಲುಕ್ಕದಾಗ 2 ನಿಮಿಷಕ್ಕಷ್ಟೇ, ಹಾಗೆಯೇ ನೀವು ದ್ವೇಷ ಇಟ್ಕೊಳ್ಳಲ್ಲ. ನಿಮ್ಗೆ ಹಾಗೆ ಬಾಯಿ ಜಪ್ ಅಂತ ಎಲ್ಲಾ ಟೆನ್ಷನ್, 100 ಜನರ ಜೊತೆ ಮಾತಾಡಿ ಬಿಸಿಯಾಗಿ ಬಂದಿರ್ತೀರಿ. ಅವ್ರು ಏನೋ ಅಂದ್ರು ನೀವು ಹಾಗೆ ಅಂದ್ಬಿಟ್ರಿ, ಸುಮ್ಮನಿರಿ ಅಂತ. ಅದರಿಂದ ಹೇಳ್ತಾನೆ, ಒಂದು ಭಗವಂತನೇ ಕೈ ಹಿಡ್ಕೋಬಿಟ್ಟ. ಗುರು ಶುಕ್ರ ಸೇರಿದೆ ಮಕ್ಕಳೇ, ನನ್ನ ಮಾತು ಕೇಳಿ. ಭಗವಂತನೇ ಕಾಲು ಹಿಡ್ಕೋಬಿಟ್ಟ, ಸೋತು ಬಿಟ್ಟ, ಪಾದದ ಹತ್ರ ಕುಳಿತುಕೊಂಡ ಅನ್ನೋದಿದೆ. ಅಂಥದ್ರಲ್ಲಿ ಒಂಚೂರು ಬಿಡು. ನಿಮ್ಮ ಮಗಳು ಅನ್ಕೊಳ್ಳಿ, ಮಗಳು ಬಿರ್ಸಾಗಿ ಎಗರ್ತಾಳೆ, ದಬಾಲ್ ಅಂತ ಓಡ್ ಬಂದು ಕುತ್ಕೋತಾಳೆ, ಗಿಲ್ತಾಳೆ, ಗುದ್ದುತ್ತಾಳೆ, ಮೀಸೆ ಎಳಿತಾಳೆ, ಜುಟ್ಟು ಎಳಿತಾಳೆ, ಬಿಸಾಕ್ಬಿಡ್ತೀರಾ, ಬಿಡ್ತೀರಾ? ಹಾಗೆ ನಿಮ್ಮ ಮಗ ದಬಾಲ್ ಅಂತ ಬಾಗಿಲು ಹಾಕೊಂಡು ಹೋದ, ತಿಂದಿಲ್ಲ, ಮುನಿಸ್ಕೊಂಡು ಮಲಗ್ದ, ಓಡೋಗ ಅವನಿಗೊಂದು ಸ್ನಾನ ಮಾಡಿಸಿ ಕೈ ತುತ್ತಿಂಚು, ನಾನು ಬುಜ್ಜಿ ಯಾಕಪ್ಪ ಹಿಂಗಪ್ಪ ಅಂತ 1-2 ಏಟ್ ಹಾಕಿದ್ರಿ, ರೋಡಲ್ಲಿ ಏನೋ ಮಾಡಿದ್ದ, ಬಿಟ್ಬಿಡ್ತೀರಾ, ಹಾಗೆ ಮಲಗಿಸ್ಬಿಡ್ತೀರಾ. ನಿಮ್ ಗಂಡನು ಏನೋ ಅವನಿಗೊಂದು ಊಟ ಇಡೋದು, ಮಾತಾಡ್ಸೋದು, ಆಯ್ತು ಅವನು ಹಾಗೆ ಬರ್ತಾ ಅದೊಂದು ಬರುತ್ತೆ. ನನ್ನ ಮಾತು ಕೇಳಿ ಮಕ್ಕಳೇ, ಇಷ್ಟು ನೀವು ನೋಡಿ, ರಾಜ್ಯಕ್ಕೆ ಕಿತ್ತಾಡಿದ್ರ, ಯಾವ್ದಾದ್ರು ದೊರೆಪಟ್ಟಕ್ಕೆ ಕಿತ್ತಾಡಿದ್ರ ನೋಡಿ. ನೀವು ಯಾವತ್ತಾದ್ರೂ ಡೈವರ್ಸ್ಗೆ ಹೋಗ್ತೀರಂದ್ರೆ ಈ ಲಿಸ್ಟ್ ಹಾಕೊಳ್ಳಿ. CM ಪೋಸ್ಟ್ ಕಿತ್ತಾಡಿದ್ದೀರಿ ಅಂದ್ರೆ ಡನ್, ಅದಾನಿ ಅಷ್ಟು ಸಂಪತ್ತು ಕಿತ್ತಾಡಿದ್ದೀರಿ ಅಂದ್ರೆ ಡನ್. ಈ 2 ಇದೆ ಅನ್ನೋದಾದ್ರೆ ಆವಾಗ ಡೈವರ್ಸ್ಗೆ ಹೋಗಿ. ಅಷ್ಟು ದೊಡ್ಡ ಆಸ್ತಿ, ಅಂತಸ್ತು, ಪದವಿ, ಪ್ರತಿಷ್ಠೆ, ಗೌರವ ಅನ್ನುವುದು ನೀವು ಓಹೋ ಆಹಾ. ಅದಾನಿ ಫ್ಯಾಮಿಲಿನಲ್ಲೇ ಡೈವರ್ಸ್ ಇಲ್ಲ, ಆದ್ರೂ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ದೊರೆ ಮಟ್ಟದ ವ್ಯಕ್ತಿಗಳ ಮನೆಯಲ್ಲೇ ಅದು ಬೇಕಾದಷ್ಟಿದಾವೆ, ಹೇಳ್ಬಾರ್ದಷ್ಟೇ, ನಿಮಗೆ ಗೊತ್ತಿಲ್ಲ. ದೊಡ್ಡ ಕಥೆಗಳು ಅಂತೀರ, ಅಲ್ಲ ಹರಿದೋಗಿರೋ ಕಥೆಗಳು. ಅದು ಯಾವತ್ತಿಗೂ ಅದು ಮುಚ್ಕೊಳ್ಳಲ್ಲ. ಅಂತ ಕಥೆಗಳು ಮಾಡಿ ಇಟ್ಕೊಂಡ ದಿಲ್ದರಾಗಿ ಓಡಾಡ್ತಾವ್ರೆ ಅವರು. ನೀವೇನಕ್ಕೆ ಸಾಮಾನ್ಯರ ಆನಂದವಾಗಿರೇ, ನಮ್ದೇನು ಅದಾನಿ ಸೊತ್ತು ಅಲ್ಲ, ಅಂಬಾನಿ ಅಷ್ಟು ಪವರು ಇಲ್ಲ, ದೊರೆ ಮಟ್ಟದ ಶಕ್ತಿಯೂ ಇಲ್ಲ. ಬೇಡ, ತಿನ್ನೋದಿಷ್ಟು ಊಟ, ಬದುಕು 1-4 ದಿನ, ಆಲ್ರೆಡಿ 25-30 ಆಗಿದೆ, ಇನ್ನು ಬದುಕೋದು ಇನ್ನೊಂದು 10 ವರ್ಷ 20 ವರ್ಷ ನಿಮ್ಮ ಯೌವನ. ಅದರಲ್ಲಿ ಎಷ್ಟು ದಿನ ಜೊತೆಲಿ ಇರ್ತೀರಿ, ತಿಂತೀರಿ, ಮಲಗ್ತೀರಿ, ಓಡ್ತೀರಿ. ಅದಕ್ಕೇನು ಈಗೋ? ಹೆಂಡತಿ ಹತ್ರ ಈಗೋನಾ, ಗಂಡನ ಹತ್ರ ಈಗೋನಾ? ಈ ಮೀಸೆ, ಈ ಪೌರುಷ, ಈ ಜುಟ್ಟು, ಈ ಮೂಗುಬತ್ತು, ಇದೆಲ್ಲ ಏನೇನೋ ಮಾಡ್ಕೋಬೇಡಿ ಮಕ್ಕಳೇ. ಎಂಥದಿಲ್ಲ. ನೀವು ಅಲ್ಲಿ ನೋಡಿ, ಜೀವನ ಆನಂದವಾಗಿ ಇರ್ತೀರಿ. ಯಾಕೆ ಅಂದ್ರೆ ಮಿಥುನ ರಾಶಿಗೆ ಈ ಒಂದು ಗುರು ಪುಷ್ಯಾಮೃತ ಯೋಗ ಅಲ್ಲೊಂದು ಟೆಕ್ನಿಕ್ ಇದೆ, ನಡೆದಿದೆ. ಅದನ್ನು ಹೇಳ್ತೇನೆ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ.
ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ ರಾವಣಾಷ್ಟಕಂ, ಮಂಡೋದರಿ, ವೈದವ್ಯ ನೋಡಿ, ರಾವಣಾಸುರನ ಸುಟ್ಟರೂ ಕೂಡ ಇವತ್ತಿಗೂ ಚಿತೆ ಆರಿಲ್ಲ, ಬೆಂಕಿ ಹಾಗೆ ಇದೆ. ಅದಕ್ಕೆ ಮಂಡೋದರಿ ವೈದವ್ಯ ಅಲ್ಲ ಅನ್ನೋದನ್ನ ಹೇಳಿದೆ. ಪಂಚಮಹಾ ಪತಿವ್ರತೆಯರಲ್ಲಿ ಒಬ್ರು ನೀವು ಆಗ್ಬೇಕು, ಹಾಗೆ ನಿಮ್ಮ ಕುಟುಂಬವೂ ಹಾಗೆ ಇರ್ಬೇಕು. ನೀವು ನನ್ನ ಹತ್ರ ಬರಬಾರ್ದು, ಡೈವರ್ಸ್ ವಿಚಾರ ಮಾತಾಡ್ಕೊಂಡು ನೊಂದ್ಕೊಂಡು ಗಂಡ ಹೀಗಂದ ಹೆಂಡತಿ ಹೀಗಂದ, ಅಲ್ಲೊಂದು ಅಪ್ಕೊಳ್ಳಿ, ಆಯ್ತು ಬಿಡೋ ಪುಟ್ಟ, ಆಗಿದ್ದಾಗೋಯ್ತು. ನಮ್ಮ ಮಗು ಒಂದು ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡು. ಗೊತ್ತೋ ಗೊತ್ತಿಲ್ಲದೆ ಏನೋ ಒಂದು ಸಂಬಂಧ ಗೆಳತನ ಇಟ್ಕೋಬಿಟ್ಟ, ಏನ್ ಮಾಡ್ತೀರಿ ಹೇಳಿ? ಕರೆಕ್ಟಾಗಿ ಹೇಳಿ. ನಮ್ಮ ಮಗ ಏನ್ ಮಾಡ್ತೀರಿ? ಬಿಡಿಸಕ್ ನೋಡ್ತೀರಿ, ಕರ್ಕೊಂಡು ಬಂದು ಬುದ್ಧಿ ಹೇಳ್ತೀವಿ. ಹೌದಲ್ವ? ಅದ್ ನಮ್ದಲ್ಲ ಕಣೋ, ನಾವು ಆ ಥರ ಮಾಡಬಾರ್ದು ಕಣೋ, ಕರೆಕ್ಟ್ ಅಲ್ವಾ? ಮಗಳು ಅಷ್ಟೇ, ಗೊತ್ತೋ ಗೊತ್ತಿಲ್ಲದೆ ಯಾವುದೋ ಒಂದು ಪೆದ್ದು ಗೆಳತನ ಅಲ್ಲೊಂದು ಆಗ್ಬಿಟ್ಟಿದೆ. ಯೋಚಿಸ್ತೀವಿ, ವಿಮರ್ಶಿಸ್ತೀವಿ, ಆಕೆ ಗೈಡೆನ್ಸ್ ಮಾಡ್ತೀವಿ. ಬೇಡ ಕಣೋ, ಇದು ಮದುವೆ ಆದ್ರೆ ನೋವು ಕಣೋ, ಏನಕ್ಕೂ ಇಲ್ಲದೆ ನಿಂತ್ಕೋತೀಯ ಕಣೋ, ಹೌದಲ್ವಾ? ನಿಮ್ಮ ಬದುಕಿನ ಸಂಗಾತಿ ಕೂಡ ಆ ಥರದೊಂದು ಆದಾಗ ಅದನ್ನ ದೊಡ್ಡದಾಗಿ ತಗೋಬಿಡಿ. ನನ್ನ ಮಗಳು ಅನ್ಕೊಳ್ಳಿ, ಮೊದಲನೇ ಮಗಳು, ನನ್ನ ತಪ್ಪೇನು ಅಂತ ಮನ್ಸಲ್ಲಿ ನೋಡಿ. ನನ್ನ ಮನೆಯಲ್ಲಿ ಕರೆಕ್ಟಾಗಿ ನಾನಿದ್ದಿದ್ರೆ ನನ್ನ ಮಗು ಆ ಥರ ಹೋಗ್ತಿದ್ದ. ತುಂಬಾ ಪ್ರೀತಿ ವಿಶ್ವಾಸ ತೋರಿಸೋ ಧರ್ಮಪತ್ನಿ ಈ ಥರ ಮಾಡ್ತಾಳ, ಹೋಗ್ತಾಳ? ಕೊರತೆ ಕೊಟ್ಟಿದ್ರೆ ಹೋಗ್ತಿದ್ಲ. ಸರಿ, ಹಂಗೂ ಆಗ್ಬಿಟ್ಟಿದೆ, ಗೊತ್ತಿಲ್ಲ. ಬುದ್ಧಿ ಹೊಲಸು ಬುದ್ಧಿ, ನಾಯಿ ಬುದ್ಧಿ ನಮ್ದು. ಏನೇ ಮಾಡಿದ್ರು ಮೂತಿ ತಗೊಂಡೋಗಿರ್ತೀವಿ. ಇಟ್ಟು ಬಿಟ್ಟಿದೆ, ಸರಿ, ಕರ್ಕೊಂಡು ಬಂದು ಗೈಡೆನ್ಸ್ ಮಾಡೋಣ, ಆಯ್ತು ರೀ, ಸರಿ. ಅಲ್ಲೊಂದು 42 ದಿನ ಕೆಲವೊಂದು ಗೌರಿ ಪೂಜೆಗಳಿದೆ. ಮಿನಿಮಮ್ ಒಂದು 11 ದಿನದ ಒಂದು ಗೌರಿ ಪೂಜೆ ಇದೆ. ಶಿವ ಪಾರ್ವತಿ, ಗೌರಿ ಕಲ್ಯಾಣ, ಇಂಥದ್ದನ್ನ ಮಾಡಿಸಿ ಆಕೆಗೆ ಒಂದು ಅರಿಶಿನ ಅಭಿಷೇಕ ಇದೆಲ್ಲ ಮಾಡಿಸಿ ಹಪ್ಕೊಂಡ್ರೆ ಸಾಕು. ನನ್ನ ಮಗು, ಈಗ ಮಗಳನ್ನ ಹಪ್ಕೊಳ್ಳಿಲ್ವಾ ನೀವು? ನಿಮ್ಮ ಮಗ ಮಾಡೇ ಇಲ್ವಾಗಾದ್ರೆ, ನಿಮ್ಮ ಮಗಳು ಮಾಡಿರ್ಲಿಲ್ವಾ, ಹೋಗಿರ್ಲಿಲ್ವಾ? ಮನಸ್ಸು ಕೆಟ್ಟಿದೆ, ದೇಹದ ಬಗ್ಗೆ ಗಮನ ಕೊಡ್ಬೇಡಿ. ಹಾಗೋಗ್ಬಿಟ್ಟಿದೆ. ನನ್ನ ಪತ್ನಿ, ನನ್ನ ಗಂಡ, ನನ್ನ ಮಗ ಮಾತ್ರ ಮಗ, ನನ್ನ ಮಗಳಿಗೆ ಮಾತ್ರ ಒಂದ್ ಲೆಕ್ಕ. ಸೊಸೆ ಆದ್ರೆ, ಹೆಂಡತಿ ಆದ್ರೆ, ಗಂಡ ಆಗ್ಬಿಟ್ರೆ ಕ್ಷಮಿಸಿ ಬಿಡಿ. ಮಗಂದು ಕ್ಷಮಿಸಿದ್ರು ಇತ್ತಾನೆ, ಮಗಳದು ಕ್ಷಮಿಸಿ ಅಪ್ಕೊಂಡ್ರು ಇತ್ತಾನೆ, ಹೌದಲ್ವಾ? ಗುರು ಶುಕ್ರ ಸೇರಿದೆ ಮಕ್ಕಳೇ, ಗುರು ಶುಕ್ರ ಸೇರಿದೆ ಅದ್ಭುತವಾಗಿ. ಅದರ ಅರ್ಥ ಏನ್ ಗೊತ್ತಾ? ನಾವೆಲ್ಲರೂ ತಪ್ಪು ಮಾಡಿದ್ದೇವೆ. ಪ್ರಮಾಣವಾಗಿ ಹೇಳ್ತೇನೆ, ಖಂಡಿತ ನಾನು ತಪ್ಪು ಮಾಡಿದ್ದೇನೆ. ಏನು ಆಸೆನೇ ಬಂದಿರಲ್ವಾ? ನೋಡೇ ಇರಲ್ವಾ? ಹುಟ್ಟೇ ಇರಲ್ವಾ? ತಿಂದೇ ಇರಲ್ವಾ? ಪ್ರಪಂಚದಲ್ಲಿ ಕೆಟ್ಟದ್ದಿಲ್ಲ ಅಂದರೆ ಸೃಷ್ಟಿಯೇ ಇಲ್ಲ, ಗೊತ್ತಿದೆಯಾ? ಏನದು? ಅದನ್ನು ದೊಡ್ಡದು ಮಾಡಿ ಫ್ಯಾಮಿಲಿ ಕೋರ್ಟ್ಗಳು ಎಳ್ಕೊಂಡು ಹೋಗ್ಬಿಟ್ಟು ಅಸಹ್ಯ ಮಾಡ್ಕೊಂಡು ಅಭಾಸ ಮಾಡಿಕೊಂಡು ಆ ತುಂಬಿದ ಜನಗಳ ಮಧ್ಯೆ, ಪರಿವಾರದ ಮಧ್ಯೆ ಇವತ್ತೇನು ಮಾಡಿಟ್ಟು ಹಂಗೂ ಆಗ್ತಿಲ್ಲ. ಈ ನಾಯಿ ಬಾಲ ಡೊಂಕು ಕೆಲವರು ಇರ್ತಾರೆ, ನನ್ನಂತವರೇ ಅಂತ ಇಟ್ಕೊಳ್ಳಿ, ಪಕ್ಕಕ್ಕೆ ತೆಗೆದಿಟ್ಬಿಡಿ. ಹೋಗಪ್ಪ, ನೀನು ಊರು ಗುರೂಜಿ ಆಗಿದ್ದು ಬಿಡು, ನನಗಂತೂ ಸಂಸಾರಕ್ಕಿಲ್ಲ, ನೀನು ಬೇಡ, ಹೋಗು, ಏನೋ ಬದುಕೋ, ಹೋಗು, ನೀನೇನೋ ಮಾಡ್ಕೊ, ಡನ್. ನಾಯಿ ಬಾಲ ಡೊಂಕುಗಳು ಇರ್ತವೆ ಕೆಲವು, ಎಷ್ಟು ಹೇಳಿದ್ರು ಕೇಳಲ್ಲ, ಬಿಟ್ಟು ಬಿಡಿ. ಬೇಡ ಅದನ್ನ ರಚ್ಚ ಮಾಡಿ ಹೊಡೆಯೋದು, ಬಡಿಯೋದು, ಇನ್ನೊಂದಷ್ಟು ಬೇಡ ಮಕ್ಕಳೇ, ಬೇಡ ಮಕ್ಕಳೇ, ಅಸಹ್ಯ. ನಿಮ್ಮ ಪತ್ನಿಯನ್ನು, ಒಂದು ಹೆಣ್ಮಗುಗೆ ನೋವು ಕೊಡ್ಬೇಡಿ, ಒಂದು ಮಗನಿಗೂ ನೋವು ಕೊಡ್ಬೇಡಿ. ನಿಮ್ಮ ಮಗಳಿಗೆ ನೋವು ಕೊಟ್ಟಾಗೆ ಅದು. ಸ್ಮಾರ್ಟ್ ಮಕ್ಕಳಿದ್ದು ಬಿಟ್ರೆ ಅಂತೂ ಇದು ಎಷ್ಟು ದೊಡ್ಡ ಘೋರ, ಅತಿ ಘೋರ ಪ್ರಭಾವ ಮನಸ್ಸಿನ ಮೇಲೆ ಬೀರುತ್ತೆ ಗೊತ್ತಾ? ಗುರು ಶುಕ್ರ ಸೇರಿದೆ. ಮೋರ್ ಡೈವರ್ಸಸ್, ದೀಸ್ ಕೈಂಡ್ ಆಫ್ ಸ್ಟಫ್ ವಿಲ್ ಹ್ಯಾಪನ್. ಪ್ರತಿ 10ರಲ್ಲಿ 7 ಜನಕ್ಕೆ ಬರೆದಿಟ್ಟುಕೊಳ್ಳಿ. ಕೈವಾರ ತಾತಯ್ಯ ಆಗಲೇ ಹೇಳಿಬಿಟ್ಟಿದ್ದಾರೆ, ತಪ್ಪು ತಿಳ್ಕೋಬೇಡಿ, ಆಯ್ತಾ?
ಒಬ್ಬ ಶುದ್ಧ ಪುರುಷ ಇರುವುದಿಲ್ಲ, ಒಬ್ಬ ಶುದ್ಧ ಸ್ತ್ರೀ ಇರುವುದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಗಲೇ ಹೇಳಿಬಿಟ್ಟಿದ್ದಾರೆ. ಬೂದುಗನ್ನಡಿ ಹಿಡಿದುಕೊಂಡು ಹುಡುಕಿದರು ಶುದ್ಧ ಪುರುಷ ಶುದ್ಧ ಸ್ತ್ರೀ ಅನ್ನತಕ್ಕಂಥವನು ಅವಳು ಇರುವುದಿಲ್ಲ. ಎಂಥ ಪಾಯಸ ಇದ್ರು ಹಿಂಗ್ ನೋಡೋದೆ ಅದ್ ನೋಡೋದೇ ತಪ್ಪು, ಬಯಸೋದೇ ತಪ್ಪು. ನಮ್ಮ ಮನಸ್ಸು ಅಲ್ಲಿಗೆ ನಾವು ಶುದ್ಧನ ನೋಡೇ ಇಲ್ವಾ, ನಾವು ಬಯಸೇ ಇಲ್ವಾ ನಾವು? ಖಂಡಿತ ಹೀರೋ, ನನ್ನ ಹೀರೋ ಅವ್ರು ಗೊತ್ತಾ, ಯಾವುದೋ ಫಿಲಮ್ನಲ್ಲಿ ನೋಡ್ಕೊಂಡು ಅಂತ ನೋಡಿದ್ದಾನೆ. ಎಲ್ರಿಗೂ ಒಂದು ಹೀರೋ ಇರ್ತಾರೆ, ಎಲ್ರಿಗೂ ಒಂದು ಹೀರೋ. ನನ್ನಾಕೆಗೂ ಒಂದು ಹೀರೋ ಕರ್ಕೊಂಡೋಗಿ ತೋರಿಸಿದೆ ಆ ಹೀರೋನ. ಆ ಆನಂದ ನೋಡ್ಬೇಕಿತ್ತು. ಇಷ್ಟು ದಿನ ನಾನು ಇದ್ದಿದ್ದು ವೇಸ್ಟ್ ಅನ್ನಿಸ್ಬಿಡ್ತು. ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ, ಅಲ್ಲಿಗೆ ನಾನೇನು ಮಾಡೇ ಇಲ್ವಾ ಹೀರೋನ್ ತೋರಿಸಿದ ತಕ್ಷಣ ಅಂತ. ನೋಡಿ ಸರ್, ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಮರ್ತೇ ಬಿಟ್ಟಿದೆ. ಅದಿರುತ್ತೆ ಬಿಡಿ ಅಂತ ನಗ್ತಿದ್ರ ಆ ಹೀರೋ. ಇವತ್ತಿಗೂ ಅದನ್ನ ನೆನೆಸ್ಕೊತೇನೆ. ಅವಾಗ ಹೊಟ್ಟೆನಲ್ಲಿ ಬೆಂಕಿ ಇಟ್ಟಾಗ ಆಗುತ್ತೆ ನೆನೆಸ್ಕೊಂಡ್ರೆ. ಅದಿರುತ್ತೆ ನಮಗೂ ಕೂಡ. ಪುರುಷ ಅಹಂ ಅಂತ ಇರುತ್ತೆ ಎಲ್ರಿಗೂ. ನೋಡ್ದು ನಾನೇ ನಿಜವಾದ ಹೀರೋ ಅಲ್ವಾ ಅಂತ ಹೇಳ್ಬಿಟ್ಟು ಇರುತ್ತೆ. ಅದರಿಂದ ಅವೆಲ್ಲ ಏನೇನೋ ಮಾಡ್ಕೋಬೇಡಿ ಮಕ್ಕಳೇ. ಗುರು ಶುಕ್ರ ಇರ್ಲಿ. ಬರೋಣ ಮಿಥುನ ರಾಶಿಗೆ. ಈ ಒಂದು ಗುರು ಪುಷ್ಯಾಮೃತ ಯೋಗ ಕುಟುಂಬ ಸ್ಥಾನ, ವೃತ್ತಿ ಸ್ಥಾನ, ಧನಸ್ಥಾನ, ವಿಚ್ ಈಸ್ ಆಸ್ಪೆಕ್ಟಿಂಗ್ ಯುವರ್ ಅಷ್ಟಮ ಭಾವ. ಬ್ಯೂಟಿಫುಲ್. ಹೊಡೆದಾಕ್ಬಿಡುತ್ತೆ. ನಿಮಗೇನೇನು ಕೆಟ್ಟದ್ದು ನಡೆಯಬೇಕಿತ್ತೋ ಷಷ್ಠ ಭಾವವನ್ನ ನೋಡ್ತಿದೆ. 6ನೇ ಮನೆ ದುಷ್ಟ ಸ್ಥಾನ. ವೃಣನೂ ಇರಲ್ಲ, ಋಣನೂ ಇರಲ್ಲ. ಆರೋಗ್ಯ ಚೇತರಿಕೆ, ವ್ಯವಸ್ಥೆ ಚೇತರಿಕೆ. ಅಲ್ಲಿ ನೋಡಿ ಯೋಗಕಾರಕ ಶುಕ್ರ, ಅದ್ರ ಜೊತೆಲಿ ಗುರು, ಅದ್ರ ಜೊತೆಲಿ ಚಂದ್ರ. ಅದ್ರ ಮೇಲೆ ಹೋಗತಕ್ಕಂಥ 18ನೇ ತಾರೀಕಿಂದ ಪುಷ್ಯ ನಕ್ಷತ್ರ. ಆ ಪುಷ್ಯ ನಕ್ಷತ್ರಕಾರಕ ಭಾಗ್ಯಾಧಿಪತಿ ಶನಿ, ವಿಚ್ ಈಸ್ ಆಸ್ಪೆಕ್ಟಿಂಗ್ 10th ಅಲ್ಲಿದ್ದಾನೆ. ಸೂಪರ್. ಅಲ್ಲಿ ನೋಡಿ ಕುಜ 11ನೇ ಮನೆ, ಮಿತ್ರಕಾರಕ ಸೂರ್ಯ ನಿಮ್ಮ ಮನೆ, ಬುಧ ನಿಮ್ಮ ಮನೆಯಲ್ಲೇ ಇದ್ದಾನೆ. ಆಗ ಬುದ್ಧಿಕಾರಕ, ನಿಪುಣಕಾರಕ, ಬುಧಾದಿತ್ಯ ಯೋಗಕಾರಕ, ಗಜಕೇಸರಿ ಯೋಗ. ಅಯ್ಯೋ, ಐಶ್ವರ್ಯ ಅನ್ನೋದು ನಿಮ್ಮ ಮನೇಲಿ ತುಳ್ಕೊತ್ತೆ ಕರೆಕ್ಟಾಗಿ ನೀವು ಬಳಸ್ಕೊಂಡ್ರೆ. ಆದ್ರೆ ಡೈವರ್ಸ್ ಸಮಸ್ಯೆಗಳಿತ್ತು ಅಂದ್ರೆ ಉಲ್ಪಣ. ಮಕ್ಕಳಿಲ್ಲದವರಿಗೆ ಟ್ರೀಟ್ಮೆಂಟ್ ಮೂಲಕ ಮಕ್ಕಳ ಪ್ರಯತ್ನ ಮಾಡೋವರೆಗೂ ಒಂದು ವಿಸ್ಮಯ. 6 ವರ್ಷ, 12 ವರ್ಷ, 18 ವರ್ಷ ಈ ತರ ಲೇಟ್ ಆಗ್ಬಿಟ್ಟಿದೆ ಗುರುಗಳೇ. ನಮಗಾಗುತ್ತಾ ಇಲ್ವಾ? ಟ್ರೈ ಮಾಡಿ ನೋಡಿ. 100%. ಯಾಕಂದ್ರೆ ಗುರು ಶುಕ್ರ ಅಲ್ಲಿ ಸೇರಿರೋದ್ರಿಂದ ನ್ಯಾಚುರಲ್ ಮಕ್ಕಳಿಲ್ಲದವರ ಮನೆಯ ಒಂದು ಸೌಭಾಗ್ಯ ವೃದ್ಧಿ ಆಗಿಬಿಡುತ್ತದೆ. ಎಷ್ಟು ದಿನ ಏನೋ ಒದ್ದಾಡ್ತಿದ್ರಿ, ಸಾಲ ಸೋಲ, ಕಮಿಟ್ಮೆಂಟ್, ಗೌರವ, ಇನ್ನೊಂದು ಆರೋಗ್ಯ, ಅಷ್ಟಮ, ಏನೋ ಒಂದು ಮಾಂತ್ರಿಕತೆ, ತಾಂತ್ರಿಕತೆ, ಏನೋ ಭಯ, ಏನೋ ಗಾಬರಿ, ಇವು ಎಲ್ಲದರಿಂದಲೂ ಹೊರಗಡೆ ಬರ್ತೀರ. 100% ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಟ್ರಾವೆಲ್. ಈ 60 ದಿನ ಯಾವ್ದಾದ್ರು ವಿದೇಶಕ್ಕೆ ಹೋಗಿ ಬರೋ ಯೋಗ ಇದೆ. ಒಂದಷ್ಟು ಬಂಗಾರ ಬರುತ್ತೆ. ಹೌದೋ ಅಲ್ವೋ ಹೇಳಿ, ನಡೀತಿದ್ಯಾ ಇಲ್ವಾ ಹೇಳಿ. ಒಂಥರ ಸುಪ್ರೀತ ಸಂಪ್ರೀತ, ಅದರಲ್ಲೂ ದಶಾಭುಕ್ತಿಗಳೇನಾದ್ರೂ ಫೇವರಬಲ್ ಇತ್ತು, ಇಂಥ ಯೋಗಗಳು ಕೂಡ ಬಂದಾಗ ಇದೊಂದು ಹೆಂಗೆ ಅಂದ್ರೆ, ಫಸ್ಟೇ ಹೋಳಿಗೆ ಮೇಲೆ ಒಂದು ಲಡ್ಡು ಮೇಲೆ ಇನ್ನೊಂದಷ್ಟು ತೆಂಗಿನ ಹಾಲು ಹಾಕದಾಗೆ ಹೆಂಗಿರುತ್ತೆ. ಹೋಳಿಗೆ, ತುಪ್ಪ, ತೆಂಗಿನ ಹಾಲು, ವಿಸ್ಕಿ ತಿಂತಿದ್ರೆ ಚಿರೋಟಿ ಲಾಡು ಅಂತ. ನಮಗೆ ಚಿಕ್ಕ ಮಕ್ಕಳಲ್ಲಿ ಚಿರೋಟಿ ಲಾಡು ಗೊತ್ತೇನೋ? ಕುಚಲಾಂಬನಲ್ಲಿ ಮದುವೆ ಮಾಡಿಸಿದ್ದು ನನ್ನ ಮಗನಿಗೆ. ನಮ್ಮ ಅಜ್ಜ ಹೇಳ್ತಾ ಇದ್ದಿದ್ದು, ನನ್ನ ಮಗನಿಗೆ ಕುಚಲಾಂಬ. ಅವತ್ತು ಕುಚಲಾಂಬದಲ್ಲಿ ಮದುವೆ ಮಾಡಿದ್ರೆ ತುಂಬಾ ಬಾರಿ ಶ್ರೀಮಂತರು ಜಯನಗರದಲ್ಲಿ. ನೀವು ನಂಬಲ್ಲ, ನಾನು ದೊಡ್ಡವನಾದ್ಮೇಲೆ ಹುಡ್ಕೊಂಡು ಕುಚಲಾಂಬ ಹೆಂಗಿರುತ್ತೆ ಅಂತ ಹೋಗಿದ್ದೆ. ನೋಡ್ಕೊಂಡು ಬಂದು ಇರುತ್ತಾ. ಇವತ್ತು ಬಿಡಿ, ಗಲ್ಲಿನಲ್ಲೂ ಕುಚಲಾಂಬ ಅಪ್ಪ ಬಂದ್ಬಿಟ್ಟಿದ್ದಾರೆ. ಹೌದು, ಸಿಕ್ಕಾಬಟ್ಟೆ. ನಮ್ಮ ನಟ ವಿಷ್ಣುವರ್ಧನ್ ಅವ್ರು ಕೂಡ ಕುಚಲಾಂಬದಲ್ಲೇ ಮದುವೆ ಆಗಿರೋದು. ಬೆಳೆದ ಮೇಲೆ ಕಾಲೇಜ್ಗೆ ಹೋಗುವಾಗ ಅದೊಂದು ಹುಚ್ಚು, ಕುಚಲಾಂಬ ಅಂತಿತ್ತು ಅಜ್ಜ, ಕುಚಲಾಂಬ ಅಂತಿತ್ತು. ಅದ್ ಹೆಂಗಿರುತ್ತೆ ನೋಡ್ಬೇಕು, ಅದೆಷ್ಟು ದುಡಿದಿರುತ್ತೆ. ಅಮ್ಮ ಕೂಡ ಹಾಗೆ, ನಾವು ಇದ್ದಿದ್ದು ಗುಡಿಸ್ಲಿ ಮನೆ ಅಲ್ವಾ. ಕುಚಲಾಂಬ ನಡೆಯುತ್ತೆ ನಮಗೆ. ಮಿಥುನ ರಾಶಿ ಕುಚಲಾಂಬ ಮದುವೆ, ಅಂಥದೊಂದು ಗತ್ತು, ಅಂಥದೊಂದು ಗೌರವ ಅಂತ. ಅರೆ ಪಂಡಗ ಅಪ್ಪ. ದಶಾಭುಕ್ತಿ ಫೇವರಬಲ್ ಅಂಡ್ ಆಲ್ಸೋ ದಿಸ್
ನಡಿಲೇಬೇಕು ಮಿಥುನ ಲಗ್ನಕ್ಕೆ 60 days, ವಾಟ್ ಎವರ್ ದಶಾಭುಕ್ತಿಗಳಿದ್ರೆ ಅರ್ಧವಾದ್ರೂ ನಡಿಬೇಕು. ದುರ್ದಶೆ ಪಾಪಕರ್ತರಿ ದಶೆ ಇದ್ರು ಕೂಡ ಇದು ಹೆಂಗೆ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟಿದ್ದೀವಿ, ICU ಇರ್ತೀವಿ ಸೂಪರ್ ಆಗಿ. ಮೊದಲು ಬಿದ್ದಿರೋದೇಟು ಒಳ್ಳೊಳ್ಳೆ ಡಾಕ್ಟರ್ಗಳು ಸೂಪರ್ ಸ್ಪೆಷಲಿಸ್ಟ್ಗಳು ಬಂದು ನಮ್ಮನ್ನ ನೋಡ್ತಿದ್ದಾರೆ, ಮಾತಾಡಿಸ್ತಿದ್ದಾರೆ, ಎಲ್ಲವೂ ಏನಿಲ್ಲ ಅನ್ನತಕ್ಕಂಥ ಒಂದು ಭಾವ. ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು ಬ್ಯೂಟಿಫುಲ್. ಸ್ವಲ್ಪ ವಿಪರೀತ ಬುದ್ಧಿ ಒಂದ್ ಸ್ವಲ್ಪ ಓಡುತ್ತೆ, ಜಾಗ್ರತೆ. ಡೈವರ್ಸ್ ವಿಚಾರಗಳಿದ್ರೆ ಒಡೆದು ಬಿಡುತ್ತೆ, ಜಾಗ್ರತೆ. ಸ್ವಲ್ಪ ಸೋತು ಬಿಡಿ, ಯಾಕಂದ್ರೆ ಸೂರ್ಯ ಕುಜನ್ ಸಾರದಲ್ಲಿ ವ್ಯಗ್ರಂ ವೀರಂ ಉಗ್ರಂ ವೀರಂ, ವ್ಯಗ್ರಂ ವೀರಂ ಅಂತ ಹೇಳ್ತಾನೆ. ವಿಪರೀತ ಬೇಕು. ನಾನು ಯಾರು ಗೊತ್ತಾ? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನಿಂದಲೇ ಅಂತ ಇದೆಲ್ಲ ಶುರು ಆಗ್ತಕ್ಕಂಥದ್ದೆಲ್ಲ ಅವೆಲ್ಲ ಬೇಡ. ಮನೇಲಿ ಇಲ್ಲ ಮಕ್ಳೆ, ಚಪ್ಪಲಿ ಬಿಟ್ಟ ಮೇಲೆ ಒಳಗಡೆ ಬಂದ್ಮೇಲೆ ಅದೆಲ್ಲ ಇಲ್ಲ. ನಾನು ಯಾರು ಅನ್ನೋದು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಟ್ವಿ. ಊರಿಗೆ ಅರಸನಾದರೂ ಮನೆಗೆ ಬಂದ್ಮೇಲೆ ಅಮ್ಮನ ಮಗ, ನನ್ನ ಪತ್ನಿಗೆ ನಾನು ಗಂಡ, ನನ್ನ ಮಗಳಿಗೆ ನಾನು, ನನ್ನ ಮಗನಿಗೆ ನಾನು ತಂದೆ, ನನ್ನ ಅಕ್ಕನಿಗೆ ನಾನು ತಮ್ಮ. ಕುತ್ಕೊಳ್ಳೋ ಅಂದ್ರೆ ಕುತ್ಕೋಬೇಕಷ್ಟೇ. ಆ ದೌಲತ್ತೆಲ್ಲ ಅವೆಲ್ಲ ಇಲ್ಲ. ನೀವೆಲ್ಲ ನೋಡಿದ್ದೀನಿ. ಇದೊಂದು ಬದಲಾಗತಕ್ಕಂಥದ್ದು ಮಾಡಿ. ದಯಮಾಡಿ ಎಲ್ಲಿಯಾದ್ರೂ ಸೀತಾರಾಮ ಕಲ್ಯಾಣ, ಗೌರಿ ಕಲ್ಯಾಣ, ಶಿವಪಾರ್ವತಿ ಕಲ್ಯಾಣ, ವಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣ ಇಂಥದ್ದು ಮಾಡಿಸ್ತಿದ್ರೆ ಪಾಲ್ಗೊಳ್ಳಿ. ಹಾಗೆಯೇ ಸ್ವಲ್ಪ ಎಡವಟ್ಟು ವ್ಯಕ್ತಿಗಳ ಒಂದು ದೋಷ ಉಂಟು, ನಿಮ್ಮ ಮೇಲೆ ಅಪವಾದ ಬರೋದೊಂದು ಉಂಟು. ಸಂಬಡಿ ವಿಲ್ಲಿಟ್ ಕೂತಿ ಚೆನ್ನಾಗಿ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಒರೆಸ್ಬಿಡುತ್ತಂತೆ ಅನ್ನೋ ತರ ನಿಮ್ಮ ಜೊತೆಲಿ ಏನೋ ಇದೆ. ಸಪ್ತಮದಲ್ಲಿ ನವಾಂಶದಲ್ಲಿ ತೋರಿಸ್ತಿರೋದು ಬೇರೆ ಏನೋ ಇದೆ. ಇಫ್ ಪಾಸಿಬಲ್ ಎಲ್ಲಿಯಾದ್ರೂ ಸುದರ್ಶನ ಹೋಮ, ನರಸಿಂಹ ಹೋಮ, ಮೃತ್ಯುಂಗಿರ ಹೋಮ, ದುರ್ಗಾ ಹೋಮ ಈ ತರದ್ದು ನಡೀತಿದ್ದರೆ, ಚಂಡಿಕಾ ಹೋಮ, ಹೋಮ ಯಾಗ ಅಲ್ಲ, ದೇವಸ್ಥಾನಗಳೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಿರ್ತಾರೆ, ಅಂಥದ್ರಲ್ಲಿ ಪಾಲ್ಗೊಳ್ಳಿ. ನೋಡಿ, ನನ್ನ ಕಾಳಿಕಾಲಯ ಹಲಸೂರು ಸೋಮೇಶ್ವರ ದೇವಸ್ಥಾನದ ಹತ್ರ ಒಂದು ಮಾರ್ಕೆಟ್ ಇದೆ, ಅಲ್ಲೊಂದು ಕಾಳಿಕಾಲಯ. ಅಲ್ಲಿ ಪ್ರತಿ ತಿಂಗಳು ಒಂದು ಚಂಡಿಕಾ ಹೋಮ ಇದೆ, ಹೋಗಿ ಪಾಲ್ಗೊಳ್ಳಿ. ನಾವು ಹೋಗ್ತಿದ್ದೆ, ಈಗ ಬಿಸಿ ಬೀಳಲ್ಲ ನನ್ನನ್ನು ನೆಮ್ಮದಿಯಾಗಿ. ಸೊ ಅದರಿಂದ ಅಮ್ಮ ಅಂತ ದೂರದಿಂದ ನಮಸ್ಕಾರ ಹಾಕೋತಿರ್ತಾನೆ. ಇಲ್ಲ, ನಮ್ಮ ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ ಅಲ್ಲಿಯೂ ಅಷ್ಟೇ ಪ್ರತಿ ಅಮಾವಾಸ್ಯೆ ವಿಶೇಷವಾಗಿ ಒಂದು ಹೋಮ. ನೋಡಿ, ಅಂಥದ್ರಲ್ಲಿ ಹೋಗಿ ಬನ್ನಿ. ನಿಮಗೆ ಗೊತ್ತಿಲ್ಲದೆ ಅಲ್ಲೊಂದು ಕುತಂತ್ರ ಒಂದುಂಟು. ವೆರಿ 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 ಕೇರ್ಫುಲ್, ಜಾಗ್ರತೆ. ಭೂಮಿ ಮನೆ ತಗೊಳ್ಳೋದು ಮಾಡೋದು ಸ್ವಲ್ಪ ನೋಡ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಒಳ್ಳೇದಾಗ್ಲಿ, ಅದೊಂದು ನೋಡ್ಕೊಳ್ಳಿ. ಆಯ್ತು ಅಂದ್ರೆ ಒಂದು ದುರ್ಗಾ ದಿಗ್ಬಂಧ ಮನೆಯಲ್ಲಿ ಇಷ್ಟು ಒಳ್ಳೇದಾಗ್ಬೇಕಾದ್ರೆ ಎಲ್ರಿಗೂ ಹಿಂಗ್ ಬಿದ್ಬಿಡುತ್ತೆ. ನೀವು ನೋಡಿ, ಯಾರಾದ್ರೂ ಒಂದು ಇವತ್ತು ದುರಂಧರ್ ಹೀರೋ ನೋಡಿ ಏನಾಗಿದ್ದಾನೆ ಅಂತ. 2 ಮೂವಿ ಅವನು ಪಟ್ಟಿರೋ ಕಷ್ಟ, 4.5 ವರ್ಷ ಕಡಿಮೆ ಅಂದ್ರು ಪಟ್ಟಿರೋ ಕಷ್ಟ, ಏನೇನೋ ಹೇಳ್ಕೊಂಡ್ಬಿಟ್ಟು ಬ್ಯಾನು, ಇನ್ನೊಂದು ಕತೆ ಬೆಳೆದ ತಕ್ಷಣ ಈಗ ನಮ್ಮ ದೊರೆ, ನಮ್ಮ ರಾಜ್ಯದ ದೊರೆ ನಿರ್ಧಾರಗಳು ಸರಿಯಾ ತಪ್ಪಾ ಒಳ್ಳೇದದು ಬೇರೆ. ಅಲ್ಲಿ ಒಳಗಡೆಯೇ ಹೊರಗಡೆಯೋ ಏನೇನೋ. ಹೌದು, ಆ ಸ್ಥಾನವೇ ಹಾಗೆ. ನಿಮ್ಮನ್ನ ಯಾರೋ ಕುತ್ಕೊಂಡ್ರು, ನಿಮ್ಮನ್ನ ಯಾರೋ ಒಪ್ಕೊಂಡ್ರು, ಆ ಸ್ಥಾನಕ್ಕೆ ಬಂದ್ಮೇಲೆ ನೀವು ಕಂಪ್ಲೇಂಟ್ ಮಾಡೋ ಆಗಿಲ್ಲ. ಅತ್ತಿಗೆ ಆದ್ಮೇಲೆ ತಗೋಬೇಕು, ಅಣ್ಣ ಆದ್ಮೇಲೆ ತಗೋಬೇಕು, ಸಿಂಪಲ್. ಅಮ್ಮ ಆದ್ಮೇಲೆ ತಗೋಬೇಕು. ಮನೆಗೆ ಯಜಮಾನ ಆದ್ಮೇಲೆ ಮನೇಲೆ 4 ಜನಕ್ಕೆ ತಗೋಬೇಕು. ಇನ್ನು ರಾಜ್ಯಕ್ಕೆ, ದೇಶಕ್ಕೆ, ಇನ್ನು ದೇಶದ ದೊರೆ ಕತೆ ಕೇಳಿ ನೀವು. ಇದ್ದಿದ್ದು ಅಯ್ಯೋ ಇವತ್ತಿನವರೆಗೂ ಒಂದು ಪ್ರೆಸ್ ಮೀಟ್ ಕೊಟ್ಟಿದ್ದಾರಾ ಅಂತ. ಸರಿ, ಪ್ರೆಸ್ ಮೀಟ್ ಕೊಟ್ಟು ಏನ್ ಪ್ರಯೋಜನ? ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ತಿದಾರಲ್ಲ ಸ್ವಾಮಿ. ಲಿಸ್ಟ್ ಇಟ್ಕೊಂಡು ನೋಡಿ. ತಪ್ಪುಗಳು ಇದಾವೆ, ಎಲ್ಲಾ ನಿರ್ಧಾರಗಳು ಎಲ್ಲರನ್ನೂ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ವಿಚಾರಗಳಲ್ಲಿ ನನಗೂ ಸಮ್ಮತವಿಲ್ಲ. ಆದ್ರೆ ಒಳ್ಳೆದವರೇ ಅವರು, ಅಷ್ಟೇ ನನಗೆ ಗೊತ್ತಿರೋದು. ತನಗೋಸ್ಕರ ಏನು ಮಾಡ್ಕೊಂಡಿಲ್ಲ, ತನ್ನವ್ರಿಗೋಸ್ಕರ ಏನು ಎತ್ತಿಟ್ಕೊಂಡಿಲ್ಲ. ಕೆಲವು ಪ್ರಮುಖ ನಿರ್ಧಾರಗಳು ಅವ್ರು ತಗೊಂಡಿರೋದು ಒಂದ್ 75-80 ವರ್ಷಗಳಲ್ಲಿ ಯಾರು ತೆಗೆದುಕೊಳ್ಳದ ಒಂದು ಬಹುದೊಡ್ಡ ಗಟ್ಟಿ ನಿರ್ಧಾರಗಳು ತಗೊಂಡಿದ್ದಾರೆ. ಅದನ್ನೆಲ್ಲನೂ ನಾವು ನೋಡ್ಬೇಕಾಗುತ್ತೆ. ಇಲ್ಲ, ಇವತ್ತು ಅಯೋಧ್ಯ ಇರ್ತಿತ್ತ,
ಸೆಕ್ಷನ್ 370 ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ, ಅದು ತಗೊಳ್ಲಿಕ್ಕೆ ಆಗ್ತಿತ್ತ? ಇವತ್ತು ಸಿಲಿಗುರಿ ಆ ಒಂದು ಮಿಲಿಟರಿ ಕಾರಿಡಾರ್ ಮಾಡ್ತಿದ್ದಾರೆ. ಯಾರಾದರೂ ಅದೊಂದು ಚಿಕನ್ ನೆಕ್ ಅಂತಾರೆ, ಯಾರಾದರೂ ತಗೊಳ್ಳಿಕ್ಕಾಗುತ್ತಾ? ನಾವು ವಿಮಾನ ಹತ್ಲಿಕ್ಕೆ ಆಗ್ತಿತ್ತ ಮಕ್ಕಳ? ಯೋಚನೆ ಮಾಡಿ ನೋಡಿ, ವಿಮಾನ ನಾವು ಹತ್ತಲು ಆಗುತ್ತಿತ್ತ? ಇವತ್ತು 2,000 ರೂಪಾಯಿ ಟಿಕೆಟ್ ಬಂದ್ಬಿಟ್ಟಿದೆ. ಎಲ್ಲೆಲ್ಲೆಲ್ಲ ಏರ್ಪೋರ್ಟ್ಗಳಿದೆ, ತಿರುಪತಿಲಿದೆ, ಹುಬ್ಳಿಲಿದೆ, ಕೊಯಮತ್ತೂರಲ್ಲಿದೆ, ಚೆನ್ನೈನಲ್ಲಿದೆ, ಎಷ್ಟು ಕಡೆ ಎಷ್ಟು ಏರ್ಪೋರ್ಟ್ ಇತ್ತು, ಈಗ ಎಷ್ಟು ಏರ್ಪೋರ್ಟ್ ಇದೆ, ಎಷ್ಟು ಟಾಯ್ಲೆಟ್ಸ್ ಇತ್ತು, ಎಷ್ಟು ನೀರಿನ ವ್ಯವಸ್ಥೆ, ಎಷ್ಟು ಗ್ಯಾಸಿನ ವ್ಯವಸ್ಥೆ, ಎಷ್ಟು ಆಗಿದೆ. ಅದೇ ರೀತಿ ಕೆಲವು ಬೆಲೆಗಳು ಆಗಿದೆ. ಕಡಿಮೆ ಏನಲ್ಲ, 200 ಲಕ್ಷ ಕೋಟಿಯ ಸಾಲ ಇದೆ ಅಂತ. ನಮ್ಮ ದೇಶ ಏನು ಹೊರಗಡೆ ಸಾಲ ತಗೊಂಡಿಲ್ಲ ಸ್ವಾಮಿ. ಕಡಿಮೆ ಅಂದ್ರು 90% ಇಲ್ಲೇ ಸಾಲ ತಗೊಂಡಿರೋದು. ಇಲ್ಲೇ ಸಾಲ ತಗೊಂಡಿರೋದು LIC ಹತ್ರ, ಇನ್ನೊಂದರ ಹತ್ರ ಬಾಂಡ್ಗಳ ರೂಪದಲ್ಲಿ, ಗೋಲ್ಡ್ ರೂಪದಲ್ಲಿ ಸಾಲ ತಗೊಂಡಿದೆ. ಹೊರದೇಶದ ಹತ್ರ ಸಾಲ ತಗೊಂಡಿಲ್ಲ ನಮ್ಮ ಸರ್ಕಾರ. ಇದಾವೆ, ಎಲ್ಲಾ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ನಾನು ರಾಜನೀತಿಜ್ಞನೂ ಅಲ್ಲ, ಚಾಣಕ್ಯನೂ ಅಲ್ಲ. ಏನ್ ನನಗೆ ಗೊತ್ತಿದೋ ನನ್ನ ಬುದ್ಧಿಮಟ್ಟಕ್ಕೆ. ಸೊ ಜಸ್ಟ್ ಡೋಂಟ್ ವರಿ, ಜಸ್ಟ್ ಮೂವ್ ಆನ್ ಅಂತ ಹೇಳ್ತಾ, ಈ ಒಂದು ಮಿಥುನ ರಾಶಿ ಹುಷಾರಾಗಿ ಹೆಜ್ಜೆ ಇಡಿ. ಈ ಕೆಲವು ನಿಮಗೆ ಹಿತಶತ್ರುಗಳು, ಬಾಹ್ಯ ಶತ್ರುಗಳು, ಈ ತರದ ಕೆಲವೊಂದಿದೆ. ಏನೋ ಒಂದು ಒಡಕು ಬಾಯಿ ಮಾಡಿಕೊಂಡು ಬೆಂಕಿ ಹಚ್ಕೊಬಿಡ್ತೀರಿ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ತುಂಬಾ ದೊಡ್ಡ ಅಧಿಕಾರದಲ್ಲಿರೋರಿಗೂ ಒಂದು ಆಪತ್ತೇ ಇದೆ. ತುಂಬಾ ದೊಡ್ಡ ಅಧಿಕಾರ, ಅಷ್ಟು ಶಕ್ತಿ ಇದ್ದಾಗ ಎಡವಟ್ಟು ಆಗ್ಬಿಡುತ್ತೆ. ಜಾಗ್ರತೆ. ಮೇಷರಾಶಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಚಂದ್ರ ಉತ್ತರ ಫಾಲ್ಗುಣಿ ನಕ್ಷತ್ರ, ಸೂಪರ್. ಸೂರ್ಯ ಕುಜನ್ ಸಾರ, ಕುಜ ಸೂರ್ಯನ್ ಸಾರ, ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಕುಜ ಮೂವ್ಮೆಂಟ್ ಆಗ್ಬಿಡ್ತು. ಆ ಕುಜ ಕೂಡ ಸೂರ್ಯನ ನಕ್ಷತ್ರ, ವೃಷಭ ರಾಶಿಗೆ ಬಂದ್ಬಿಟ್ಟಿದ್ದಾನೆ. ಫ್ಯಾಂಟಾಸ್ಟಿಕ್. ಅಂದುಕೊಂಡ ನಿರ್ಧಾರ, ಕೆಲಸ, ಕಾರ್ಯ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ರಿಯಲ್ ಎಸ್ಟೇಟು, ಮಿಲಿಟರಿ, ಡಿಫೆನ್ಸು, ಪೊಲೀಸು, ಲೋಕಾಯುಕ್ತ ದಾಳಿ ತಿಂಗಳಿಗೆ 10 ನಡೆಯುತ್ತೆ. ಎಲ್ಲಾ ಗೌರ್ಮೆಂಟ್ ಆಫೀಸರ್ ನೆತ್ತಿ ಮೇಲೆ ಇಟ್ಕೊಳ್ಳಿ ಹೋಗಿ. ಲಂಚ ತಗೊಳ್ಳೋರು, ಮೋಸ ಮಾಡೋರು, ದಗ ಹಾಕೋರು ಸಿಕ್ಕಾಬಟ್ಟೆ ಸಿಕ್ಕಾಕೋತಾರೆ. ಅಂತಿಂತದ್ದಲ್ಲ, ಇವೇನಾದ್ರು ಫುಲ್ ಪವರ್ ಕೊಟ್ಬಿಟ್ರೆ ಎಂತೆಂಥವನ್ನ ಅರೆಸ್ಟ್ ಮಾಡ್ಬೋದು ಗೊತ್ತಾ? ಇನ್ಸ್ಟೆಂಟ್ ಅವ್ರ ಪವರ್ ಕೊಡ್ಬೇಕು, ಡಿಸ್ಮಿಸ್ ಅಂತ. ಅವ್ರ ಆಸ್ತಿ ಪಾಸ್ತಿ ಎಲ್ಲ ಸೀಸು, ಆಮೇಲೆ ಮಿಕ್ಕಿದ ಕೋರ್ಟಲ್ಲಿ ಪ್ರೂವ್ ಆದ್ಮೇಲೆ ವಾಪಸ್ ಕೊಡ್ತೀವಿ. ಅಲ್ಲಿವರೆಗೂ ಅವ್ರ ಪೆನ್ಷನ್ ಇಲ್ಲ, ಏನೂ ಇಲ್ಲ. ಒಂದು ಲಿಟಲ್ ಪೆನ್ಷನ್, ಬದುಕು ಹೋಗಿ ನೋಡೋಣ. ಅರ್ಧ ಪೆನ್ಷನ್, ಅರ್ಧ ಸಂಬಳ. ಹೆಂಗಿರುತ್ತೆ ಗೊತ್ತಾ? ಯೋಚನೆ ಮಾಡಿ ನೋಡಿ. ಗುರು ಪುಷ್ಯಾಮೃತ ಯೋಗ. ನಾವು ಇನ್ನೊಂದು ಸಿಂಗಪುರ್ ಕಟ್ಬೋದು, ಇನ್ನೊಂದು ದುಬೈ ಕಟ್ಬೋದು. ಅಲ್ಲಿಗೆ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದವ್ರು ನಾವು. ನಮ್ಮೂರಲ್ಲಿ ಮಾಡ್ಲಿಕ್ಕಾಗೋದಿಲ್ವಾ ಇಂಥ ಒಂದು ಗಟ್ಟಿತನ ತಗೊಂಡ್ರೆ? ನೋಡೋಣ, ಅದಕ್ಕೊಬ್ಬ ಬರ್ತಾನೆ, ಕಲಿಪುರುಷ. ವೃಷಭ ರಾಶಿ, ಕುಜ ನಿಮ್ಮ ಮನೇಲಿ ಸ್ವಲ್ಪ ನೋಡಿಕೊಂಡು, ಸೂರ್ಯನ ಸಾರ, ಸೂರ್ಯ ಪಕ್ಕದಲ್ಲೇ. ವಾಗ್ದೋಷಂ ಗ್ಯಾರಂಟಿ. ಏನಾದ್ರೂ ಲ್ಯಾಂಡ್ ಡೆವಲಪ್ಮೆಂಟು ಅಂಥದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ, ಪೊಸಿಷನ್ನು, ಅಧಿಕಾರ ಇದರಲ್ಲಿ ಇದ್ರಿ ಅಂದ್ರೆ ಸುಟ್ ಹಾಕೋಬಿಡ್ತೀರಿ. ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಅಲ್ಲಿ ಇದ್ರಿ, ಚೆನ್ನಾಗಿದೆ. ಬಟ್ ತಕರಾರುಗಳು, ಟೆನ್ಷನ್ಗಳು ಇದು ಕೆಲವೊಂದಿದೆ. ನಿಧಾನವಾಗಿ ಸ್ಮೂತ್ ಆಗಿ ಒಂದೊಂದೇ ಹೆಜ್ಜೆ ಇಡಿ. ಗೆಲುವು ನಿಮ್ಮದು, ಗೆಲುವು ನಿಮ್ಮದು. ಮಕ್ಕಳ ವಿಚಾರ, ಹೆಸರಿನ ವಿಚಾರ, ಗೌರವ ಬೇಕು ಅಂದ್ರೆ ದುಡ್ಡು ಬಿಡಬೇಕು. ದುಡ್ಡು ಪದವಿ ಬೇಕು ಅಂದಮೇಲೆ ಗೌರವ ಬಿಟ್ಬಿಡ್ಬೇಕು. ಗೌರವ, ಧರ್ಮ, ನ್ಯಾಯ, ಪುಣ್ಯಾತ್ಮ ಕಣ. ಆಸೆ ಪಟ್ಟವನೆಲ್ಲ ಕಣ. ನಾವು ಹೇಳಿದ ತಕ್ಷಣ ಕೇಳ್ಕೊಂಡು ಬಿಟ್ಬಿಟ್ಟು ಹಾಕೋಣ, ಕೊಟ್ಟು ಬಿಟ್ಟು ಹಾಕೋಣ. ನೋಡಿ, ಯೋಚನೆ ಮಾಡಿ. ಮಿಥುನ ರಾಶಿ ವಿಶೇಷವಾಗಿ 12 ಮನೆ ಕುಜ, ಸೂರ್ಯ ನಿಮ್ಮ ಮನೆ, ಗ್ಯಾರಂಟಿ ಕೊತ್ತ. ಎಲ್ಲಿಂದಲೋ ಏನಾದ್ರೂ ಅನ್ಯಾಯ, ಅಧರ್ಮ, ಅಪಚಾರ ಇನ್ನೊಂದು ಮಾಡಿದ್ರೆ ಸುತ್ತ ಹಾಕೊಂಡು ಬಂದ್ಬಿಡುತ್ತೆ. ಸಿಕ್ಕಾಬಟ್ಟೆ ಖರ್ಚು. ಮೋಸಗಾರರಿಗೆ, ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಇವತ್ತು ಒಳ್ಳೆ ದಿನ ಅಲ್ಲ. ಬಾಚ್ಬಿಟ್ಟು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ತಗೊಬಂದು ಏನೇನೋ ಮಾತಾಡಿದ್ರೆ ಅಂದ್ರೆ ಸುಟ್ಟಾಕ್ಬಿಡುತ್ತೆ ಮಕ್ಕಳೇ. 100% ಜಾಗ್ರತೆ. ನೀವು ಮೋಸ ಮಾಡಿಲ್ಲ, ನೆಮ್ಮದಿಯಾಗಿರಿ. ಇವತ್ತು ಪವರ್ಫುಲ್ ಡೇ. ನೀವು ಅಂದ್ಕೊಳ್ಳೋ ಕೆಲಸ ಎಲ್ಲ ಮಾಡ್ತೀವಿ. ಕರ್ಕಾಟಕ ರಾಶಿಗೆ ಒನ್ ಆಫ್ ದ ಬ್ಯೂಟಿಫುಲ್ ಡೇ. ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಏನೋ ಭಯ, ಆತಂಕ, ಎಂಥದಾಗೋದಿಲ್ಲ. ಬ್ಯೂಟಿಫುಲ್ ಕಮ್ಯುನಿಕೇಶನ್. ಸಿಂಹ ರಾಶಿ, ಲೀಗಲ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್, ದೊಡ್ಡ ಒಂದು ಸಂಸ್ಥೆ ನಡೆಸ್ತಿದ್ದೀರಾ, ಕಂಪ್ನಿ ನಡೆಸ್ತಿದ್ದೀರಾ,
ಚಾರಿಟಬಲ್, ಲ್ಯಾಂಡು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಡಿಫೆನ್ಸು, ಡಿಟೆಕ್ಟಿವ್, CBI, ಗುಪ್ತಚರ ಇಲಾಖೆ, ರಕ್ಷಣಾ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಈ ಥರದ್ದು ಅದ್ಭುತವಾದಂಥ ದಿನ. ಫ್ಯಾಂಟಾಸ್ಟಿಕ್. ಬಾಯಲ್ಲಿ ಬೆಂಕಿ, ಜಾಗ್ರತೆ. ಚಂದ್ರ ಸೂರ್ಯ ನಕ್ಷತ್ರ ಎಲ್ಲಿ ಕಂಟ್ರೋಲ್ ಇರುತ್ತೆ? ಇನ್ ಕನ್ಯಾ ರಾಶಿ, ಸೂರ್ಯ ಕೇಂದ್ರದಲ್ಲಿ. ಬ್ಯೂಟಿಫುಲ್. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತದೊಂದು ಲೇವಾದೇವಿ ನಡೆಸ್ತಿದ್ದೀರಿ, ಫೈನಾನ್ಷಿಯಲ್ಲು, ಲೆಂಡಿಂಗು, ಚಾರ್ಟರ್ಡ್ ಅಕೌಂಟೆನ್ಸಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಸ್ವಲ್ಪ ನೀವು ಗೊತ್ತ ಪಿತ್ತ ಸ್ವಲ್ಪ ಜಾಸ್ತಿ ಆಗುತ್ತೆ, ಹೆಡ್ಡೇಕ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ತುಲಾರಾಶಿ, ಶುಕ್ರ ಕೇಂದ್ರದಲ್ಲಿ, ಚಂದ್ರ 12ನೇ ಮನೆಯಲ್ಲಿ. ಲಗ್ನಾಧಿಪತಿ ಚೆನ್ನಾಗಿದ್ದಾನೆ, ಆದರೆ ದಶಮಾಧಿಪತಿ 12ನೇ ಮನೆಯಲ್ಲಿ ಅಂಡು ಸುಟ್ಟಬೇಕು, ಏನೋ ಟೆನ್ಷನ್, ಹಿಂಗಿರ್ಬೇಕಿತ್ತು. ಕೆಲವರಿಗೆ ಕೆಲಸ ಇರುತ್ತೆ, ಪೊಸಿಷನ್ ಇರಲ್ಲ. ಕೆಲವರಿಗೆ ಪೊಸಿಷನ್ ಇರುತ್ತೆ, ಕೆಲಸದಲ್ಲಿ ಸಂಬಳ ಸರಿ ಇರೋಲ್ಲ, ಇಲ್ಲ ಸಂಸ್ಥೆ ಸರಿ ಇರೋಲ್ಲ, ಈ ಥರ ಸರೌಂಡಿಂಗ್ಸ್ ಸರಿ ಇರೋಲ್ಲ, ಪರಿಸರ, ಸುತ್ತಮುತ್ತಲಿನ ಪರಿಸರ ಪ್ರಭಾವ ಅನ್ನತಕ್ಕಂಥ ಭಾವ. ಆದಷ್ಟು ಸೂರ್ಯನಾರಾಯಣ ಆದಿತ್ಯ ಹೃದಯ ಸ್ತೋತ್ರಂ, ಆದಿತ್ಯ ಹೃದಯ ಪಠಣಂ ಒಂಚೂರು ಸಮಾಧಾನ ಕೊಡ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿಗೆ ಒನ್ ಆಫ್ ದ ಟಚ್ ವುಡ್, ಬ್ಯೂಟಿಫುಲ್. ಭಾಗ್ಯೇ ಲಾಭಂ, ಲಾಭವೇ ಅಷ್ಟಮಂ. ಅದೊಂಚೂರು ಲಾಭ ಬರುತ್ತೆ, ಕಷ್ಟಪಡ್ತೀರಿ, ಅದೃಷ್ಟ ಇದೆ. ವಿಪರೀತ ಖರ್ಚು ಇದೆ. ವಿಪರೀತ ಖರ್ಚು, ಭೂಮಿ, ಮನೆ ರಿಪೇರಿ, ಬೋನು, ಬಾಡಿ ರಿಪೇರಿ, ಒಂದು ಸಣ್ಣ ಪುಟ್ಟ ಸರ್ಜರಿ, ಇನ್ಫೆಕ್ಷನ್, ಅಲರ್ಜಿ, ಒಡ ಹುಟ್ಟಿದವರು, ಭೂಮಿ, ಮನೆ, ಈ ಥರದೊಂದು ತೊಳಲಾಟ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಭಾಗ್ಯಾಧಿಪತಿಯ ಸಾರದಲ್ಲಿದ್ದು ಭಾಗ್ಯಾಧಿಪತಿ ಯೋಗ ಸಾರದಲ್ಲಿರೋದ್ರಿಂದ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ ಧನುಸು ರಾಶಿ. 12 ರಾಶಿಗಳಲ್ಲಿ ಧನುಸು ರಾಶಿಗೆ ದಶಾ ಭುಕ್ತಿ ಇನ್ನೊಂದು ಫೇವರ್ ಇದ್ದು, ಈ ಒಂದು ಗುರು ಪುಷ್ಯಾಮೃತ ಯೋಗ, ಅದರಲ್ಲಿ ಬೇರೆ ಈ ಥರದ್ದು ಕಾಂಬಿನೇಷನ್ ಬಂತು ಅಂದ್ರೆ ಎಲ್ಲೋ ಇದ್ದವನನ್ನ ಎಲ್ಲೋ ತಗೊಂಡೋಗಿ ನಿಲ್ಸುತ್ತೆ. ಸದ್ದಾಮ್ ಹುಸೇನ್, ಹಿಟ್ಲರ್, ಇವರೆಲ್ಲ ಎಲ್ಲಿದ್ರು, ಹೇಗಿದ್ರು, ಎಲ್ಲಿಗೆ ಬಂದು ನಿಂತು, ಆ ಥರದ ಒಂದು ಪ್ರಭಾವ, ಚರಿತ್ರ ಕ್ರಿಯೇಟ್ ಮಾಡತಕ್ಕಂಥ ಒಂದು ಶಕ್ತಿ. ಅಂಥದ್ದೊಂದು ಯಾವುದೇ ವೃತ್ತಿಯಾದರೂ ಲೀಡರ್ಶಿಪ್, ಅಡ್ವೈಸರ್, ಮಾರ್ಗದರ್ಶನ, ಅಡ್ಮಿನಿಸ್ಟ್ರೇಷನ್, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ಫೈನ್. ಇನ್ನು ವಿಶೇಷವಾಗಿ ಮಕರ ರಾಶಿ, ಭಾಗ್ಯದಲ್ಲಿ ಚಂದ್ರ ಫ್ಯಾಂಟಾಸ್ಟಿಕ್, ಸಪ್ತಮಾಧಿಪತಿ, ಭಾಗ್ಯಾಧಿಪತಿ. ಹಾಗೆ ಆ ಚಂದ್ರ ಸೂರ್ಯನ ಕಾರ, ಆ ಸೂರ್ಯ 6ನೇ ಮನೆಯಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಅಷ್ಟಮಾಧಿಪತಿ 6ನೇ ಮನೆಗೆ ಬಂದಾಗ ವಿಪರೀತ ರಾಜಯೋಗ, ಗೌರ್ಮೆಂಟು, ಕೆಲಸ ಕಾರ್ಯ, ಓಡಾಟ, ಲೇವಾದೇವಿ, ಫೈನಾನ್ಷಿಯಲ್, ಕಮ್ಯುನಿಕೇಶನ್, ಸೇಲ್ಸು, ಮಾರ್ಕೆಟಿಂಗ್, ನೈಸ್. ಇನ್ನು ಕುಂಭರಾಶಿಗೆ ಸ್ವಲ್ಪ ಟೆನ್ಷನ್ ಇವತ್ತು. ವೃತ್ತಿ, ಉದ್ಯೋಗ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಒಂದು ಲೆಕ್ಕಾಚಾರಗಳು, ಒಂದು ಸಣ್ಣ ಎಳೆದಾಟ ಇರತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ, ಸ್ವಲ್ಪ ದೂರದ್ದು. ಷಷ್ಠಾಧಿಪತಿ ಅಷ್ಟಮದಲ್ಲಿದ್ರೆ ವಿಪರೀತ ರಾಜಯೋಗ. ಸೊ ಸಮಥಿಂಗ್ ಕಷ್ಟ ಏನ್ ಪಟ್ಟಿರ್ತೀರಿ, ಏನೋ ಅನ್ಕೊಂಡು ಹೋಗ್ತೀರಿ, ಅದು ಇನ್ನೊಂದೇನೋ ದೊಡ್ಡ ರಿಸಲ್ಟ್ ಆಗತಕ್ಕಂಥ ಒಂದು ಛಾಯೆಯೂ ಉಂಟು. ದೇವಿ ಪ್ರಾರ್ಥನೆ, ದೇವಿ ಆರಾಧನೆ, ಶಿವ ಪ್ರಾರ್ಥನೆ, ಸೂರ್ಯೋಪಾಸನ, ಸಮಾಧಾನ, ಮುಖ್ಯ ನಿರ್ಧಾರ, ಮುಖ್ಯ ಅಗ್ರಿಮೆಂಟ್, ಇದೇನು ಒಂದು 3 ದಿನ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಮೀನ ರಾಶಿಗೆ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ. ಪಂಚಮಾಧಿಪತಿ ಇನ್ ಸಪ್ತಮ, ಷಷ್ಠಾಧಿಪತಿ ಪ್ರಭಾವದಲ್ಲಿರೋದ್ರಿಂದ ಕೊಡೋದು, ತಗೊಳ್ಳೋದು, ಮಕ್ಕಳ ವಿಚಾರ, ಮನೆ ವಿಚಾರ, ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ. ಷಷ್ಠಾಧಿಪತಿಯ ಸಾರದಲ್ಲಿ ಇದ್ದಾನೆ ಚಂದ್ರ, ಅಂದ್ರೆ ಮೋಸ, ದಗ, ನೋವು, ಸಂಕಟ, ಬಾಧೆ. ಸೊ ಷಷ್ಠಾಧಿಪತಿ ಅಷ್ಟಮಾಧಿಪತಿ ಪ್ರಭಾವದಲ್ಲಿ ಚಂದ್ರ ಬರುವಾಗೆಲ್ಲ ಹುಷಾರಾಗಿರ್ಬೇಕು. ಕೇಂದ್ರದಲ್ಲಿದ್ದಾನೆ, ಬಟ್ ಯಾರೋ ಟೋಪಿ ಹಾಕೋರು ಇದ್ದಾರೆ. ಸೊ ನೋಡಿಕೊಂಡು ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋಗಿ, ವೃತ್ತಿಪರವಾಗಿ ಏನು ತೊಂದರೆ ಇಲ್ಲ. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.